ಶಾರದಾ ಗುರುಭ್ಯೋ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತಿಂ. ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಮ್ಮೂರ ನ್ಯೂಸ್ನ ನಿಮ್ಮೂರ ದೇವಸ್ಥಾನಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಇಂದು ಸಂಕಷ್ಟಹರ ಚತುರ್ಥಿಯ ಪ್ರಯುಕ್ತ ಶೃಂಗೇರಿ ತಾಲೂಕು ಬಿಳಂದೂರಿನಲ್ಲಿರುವಂತಹ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ದೇವಸ್ಥಾನದ ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಗಣಪತಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನೀವು ಈ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಈ ದೇವಸ್ಥಾನದ ಹಿನ್ನೆಲೆಯ ಬಗ್ಗೆ ಹೇಳೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಗಣಪತಯೇ ನಮಃ. ಎಲ್ಲ ಭಕ್ತಾದಿಗಳಿಗೆ ನಮ್ಮ ಬೆಳಂದೂರು ಗ್ರಾಮದ ಈ ದೇವಸ್ಥಾನಕ್ಕೆ ಸುಸ್ವಾಗತ. ನಾನಿವಾಗ ನಮ್ಮ ಈ ದೇವಸ್ಥಾನದ ಕಿರು ಪರಿಚಯವನ್ನು ಹೇಳಲು ಇಷ್ಟಪಡ್ತೇನೆ. ನಾನು ಚಿಕ್ಕಂದಿನಿಂದಲೂ ನೋಡ್ತಾ ಇರುವಂಥ ಈ ದೇವಸ್ಥಾನ ಒಂದು ಕಾಲದಲ್ಲಿ ಗಣಪತಿ ಕಟ್ಟೆ ಅಂತ ಹೇಳಿಸ್ಕೊಳ್ತಾ ಇತ್ತು. ದೇವಸ್ಥಾನ ಹೆಸರಿರಲಿಲ್ಲ. ಏನಾಗಿತ್ತು ಅಂದರೆ ಈ ಗುಡ್ಡದ ಮೇಲೆ ಒಂದು ಕಟ್ಟೆ ಮಾಡಿದರು. ಕೇವಲ 3 ಕಪ್ಪಡಿ ಕಲ್ಲು ಮೇಲೊಂದು ಕಪ್ಪಡಿ ಕಲ್ಲು ಹಾಕಿರುವಂಥದ್ದು ಒಂದು ಸಣ್ಣದು ಕಟ್ಟೆ ಅಂತ ಹೆಸರು. ಗಣಪತಿ ಕಟ್ಟೆ ಅಂತ ಪ್ರಧಾನವಾಗಿ ಹೇಳ್ತಾ ಇದ್ರು. ಅದನ್ನ 1965ನೇ ಇಸ್ವಿಲಿ ಬೆಳಂದೂರು ಹೆಬ್ಬಾರ್ ಮನೆತನದವರು ಇದಕ್ಕೆ ಮಾಡಿ ಒಂದು ದೇವಸ್ಥಾನ ಅನ್ನೋ ರೂಪ ಕೊಟ್ಟರು. ಅದು ಪೂರ್ತಿ ಆಗಿರಲಿಲ್ಲ, ಅರ್ಧಕ್ಕೆ ನಿಂತು. ಆಮೇಲೆ ಎಲ್ಲರೂ ಈ ಗ್ರಾಮಸ್ಥರೆಲ್ಲ ಇದಕ್ಕೆ ನಡ್ಕೊಳ್ಳುವಂಥದ್ದೇ ದೇವಸ್ಥಾನ. ಅದರಿಂದ ತುಂಬ ಜನ ಬರೋರು. ಕಾಲಕ್ರಮೇಣ 1987ರಲ್ಲಿ ಪುನಃ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೆಯಿತು. ಆವಾಗ ದೇವಸ್ಥಾನದ ಎದುರುಗಡೆ ಎಲ್ಲ ಗೋಡೆಗಳು ಮತ್ತೆ ಬಾಗಿಲು ಕಿಟಕಿ ಇತ್ಯಾದಿ ಎಲ್ಲ ಮಾಡಿ ಒಂದು ದೇವಸ್ಥಾನದ ಸ್ವರೂಪವನ್ನು ಚೆನ್ನಾಗಿ ಮಾಡಿದರು. ಅದಾಗಿ ಕೆಲವು ಕಾಲ ಕಳೆದ ಮೇಲೆ 2005ನೇ ಇಸ್ವಿಲಿ ಹರಿಪುರ ಶ್ರೀಗಳವರು ಖುದ್ದಾಗಿ ಬಂದು 87 ಹರಿಪುರ ಸ್ವಾಮಿಗಳು ಇಲ್ಲಿ ಖುದ್ದಾಗಿ ಬಂದು ಈ ದೇವಸ್ಥಾನ ಪುನರ್ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಂಡ್ರು. ಅವರು ಅದನ್ನು ಶಿಲಾಮಯ ದೇವಸ್ಥಾನವನ್ನು ಮಾಡಿ ದೇವಸ್ಥಾನಕ್ಕೆ ಹೊಸ ಮೆರುಗನ್ನು ಕೊಟ್ಟರು. ಆವಾಗಂತೂ ಈ ಊರಿನ ಜನರಿಗೆ ಅತ್ಯಂತ ಸಂತೋಷವಾಯಿತು. ಆಮೇಲೆ ಕಟ್ಟಡಗಳೆಲ್ಲ ಜಾಸ್ತಿ ಮುಂಚೆ ಇದಕ್ಕಿಂತ ಜಾಸ್ತಿ ನಡೆಯಕ್ಕೆ ಪ್ರಾರಂಭ ಆಯಿತು. ಅಂದರೆ ಈ ಸಂಕಟ ಚತುರ್ಥಿ, ಉಪಕರ್ಮ, ಆಮೇಲೆ ದೀಪೋತ್ಸವಗಳು ಇತ್ಯಾದಿ ಅನೇಕ ಮತ್ತು ಹೋಮ ಹವನ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ನಡೆಯಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ಆ ದೇವಸ್ಥಾನ ಇನ್ನೂ ಉನ್ನತ ಮಟ್ಟಕ್ಕೆ ಏರಿತು. ಈಗ ಇತ್ತೀಚೆಗೆ ಶೃಂಗೇರಿಯ ಶ್ರೀ ವಿದುಶೇಖರ ಭಾರತಿ ಮಹಾಸ್ವಾಮಿಗಳವರ ಪರಮಾನುಗ್ರಹದಿಂದ ಅವರು ನಮ್ಮ ದೇವಸ್ಥಾನಕ್ಕೆ ದೇಣಿಗೆ ಆಗಿಕೊಟ್ಟಂಥ 20 ಲಕ್ಷ ರೂಪಾಯಿಯನ್ನು ಮುಖ್ಯವಾಗಿ ಇಟ್ಟುಕೊಂಡು ಸಾರ್ವಜನಿಕರಿಂದ ಮತ್ತು ಭಕ್ತಾದಿಗಳಿಂದ ನಾವು ಧನ ಸಂಗ್ರಹ ಮಾಡಿ ಈ ದೇವಸ್ಥಾನ 40 ಲಕ್ಷ ರೂಪಾಯಿಯಲ್ಲಿ ಈಗ ಹೊಸದಾಗಿ ನಿರ್ಮಾಣ ಮಾಡಿದ್ದೇವೆ. ಈಗ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದು ಈ ಸಂಕಟ ಚತುರ್ಥಿ ದಿವಸ ಅಂತೂ ತುಂಬ ಜನ ದೂರದಿಂದ ಕೂಡ ಬರ್ತಾರೆ. ಅದು ಕಾರಣ ಏನು ಅಂದರೆ ಈ ದೇವಸ್ಥಾನದ ಒಂದು ಮಹಿಮೆ ಮತ್ತು ಕಾರಣಿಕೆ. ಎಷ್ಟೋ ಜನ ತಾವು ಪ್ರಾರ್ಥನೆ ಮಾಡಿಕೊಂಡಂತೆ ಅವರ ಇಷ್ಟಾರ್ಥಗಳು ನೆರವೇರಿದೆ, ಈಗಲೂ ನೆರವೇರುತ್ತಾ ಇದೆ. ಆ ದೃಷ್ಟಿಯಿಂದ ಜನರಿಗೆ ಈ ದೇವಸ್ಥಾನದ ಮೇಲೆ ತುಂಬ ಭಯಭಕ್ತಿ ಉಂಟಾಗಿದೆ. ಜನ ಜಾಸ್ತಿ ಬರ್ತಾ ಇದ್ದಾರೆ. ಇನ್ನೂ ಮುಂದೂ ಸಹ ಜನರೆಲ್ಲವ ಈ ದೇವಸ್ಥಾನಕ್ಕೆ ಸುತ್ತಮುತ್ತಲೂ ಎಲ್ಲ ಕೆಲವು ಮಂಟಪಗಳು, ಯಾಗಶಾಲೆ ಇತ್ಯಾದಿಗಳನ್ನೆಲ್ಲ ಕಟ್ಟಿ ಬಾತ್ರೂಮ್ ಇತ್ಯಾದಿ ಮಾಡಿ ದೊಡ್ಡ ಕಾರ್ಯಕ್ರಮಗಳು, ಉಪನಯನ, ಮದುವೆ ಇಂಥದ್ದುಗಳು ಕೂಡ ಮಾಡುವ ಹಾಗೆ ಏರ್ಪಾಡು ಮಾಡ್ತಾರೆ ಅನ್ನೋ ದೃಷ್ಟಿ ನಾವು ಇಟ್ಕೊಂಡಿದ್ದೀವಿ. ಇನ್ನು ಮುಂದೇನಾಗುತ್ತೆ ನೋಡಬೇಕು. ಬಹಳ ಸಂತೋಷ. ಹರಿಹರಪುರ ಶ್ರೀಗಳು ಬಂದಿದ್ರು ಅಂತ ಹೇಳಿದ್ರಿ. ಅಂದ್ರೆ ಹಿಂದಿನವರು ಅಭಿನವ ರಾಮಾನಂದ ಸರಸ್ವತಿ ಸ್ವಾಮಿಗಳು ಅವರು ಬಂದು ಇಲ್ಲಿ ಪ್ರತಿಷ್ಠೆ ಮಾಡಿ ಮುಂಬರುವಂತಹ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಾಗ್ಲಿ ಅಂತ ವಿಶೇಷವಾದಂತಹ ಆಶೀರ್ವಾದವನ್ನ ಮಾಡಿದ್ದಾರೆ. ಇಷ್ಟೊತ್ತು ನಮ್ಮ ಜೊತೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮೂರ ದೇವಸ್ಥಾನ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಈಗ ನನ್ನ ಜೊತೆ ಇದ್ದಾರೆ ಈ ದೇವಸ್ಥಾನದ ಅರ್ಚಕರಾದಂತಹ ಶ್ರೀಯುತ ರಾಘವೇಂದ್ರ ಅವರು. ನಮಸ್ಕಾರ ರಾಘವೇಂದ್ರ ಅವರೇ, ನೀವು ಹೇಳಿ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದು ಅಂತ. ಮಾಹಿತಿ ಅಂತಂದ್ರೆ ರಾಮಾನಂದ ಸರಸ್ವತಿಗಳು ಹಿಂದಿನ ಹರಿಹರಪುರದ ಶ್ರೀಮಠದ ಗುರುಗಳು ರಾಮಾನಂದ ಸರಸ್ವತಿ ಸ್ವಾಮಿಗಳು
ಪೂರ್ವಾಶ್ರಮದಲ್ಲಿ ನಮ್ಮ ಬೆಳಂದೂರು ಕುಟುಂಬದವರ ತಾಯಿ ನಮ್ಮ ಬೆಳಂದೂರು ಕುಟುಂಬದವರೇ ಸಿಂಗಪ್ಪಯ್ಯ ಅಂತ ಅವರ ತಂಗಿ ಆಗಿದ್ರು. ಅವ್ರೇನ್ ಮಾಡಿದ್ರು ಅಂದ್ರೆ ಆನಂದದಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರು. ಅವರ ತಂದೆ ಮನೆ ಆನಂದ, ಪೂರ್ವಾಶ್ರಮ ತಂದೆ ದೀಕ್ಷಿತರ ಕುಟುಂಬಕ್ಕೆ ತಂದೆ ಮನೆ ಆನಂದ, ತಾಯಿ ಮನೆ ಬೆಳಂದೂರು. ಅವ್ರೇನ್ ಮಾಡಿದ್ರು, ಅವರ 60ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆನಂದದಲ್ಲಿ ಗಣಪತಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಶಿಲಾನ್ಯಾಸ ಕೊಟ್ಟರು. ಆ ಸಂದರ್ಭದಲ್ಲಿ ನಮ್ಮದೇನು ಸಣ್ಣ ಗಣಪತಿ ದೇವಸ್ಥಾನ ಗೂಢ ತರ ಇತ್ತಲ್ಲ, ನಾವೆಲ್ಲ ಅಷ್ಟು ಬಂದ ಮಾಡಬೇಕು, ದೇವಸ್ಥಾನ ಮಾಡಬೇಕು ಅಂತ ಹೇಳಿ ನಮ್ಮ ಹತ್ರ ಆರ್ಥಿಕ ಪರಿಸ್ಥಿತಿ ಕಷ್ಟ ಇತ್ತು. ಅವಾಗ ಹೋಗಿ ಕೇಳಿದಾಗ ಅವರು, ನಾನು ನಮ್ಮ ತಾಯಿ ನೆನಪಿಗೋಸ್ಕರವಾಗಿ ಆನಂದಲ್ಲಿ ಮಾಡಿ ತಂದೆ ನೆನಪು ಮಾಡಿದ್ದೀನಿ, ಆ ತಾಯಿ ನೆನಪಲ್ಲಿ ಇಲ್ಲಿ ಮಾಡಿಸ್ಕೊಡ್ತೀನಿ, ಗರ್ಭಗುಡಿ ನಾನು ಮಾಡಿಸ್ಕೊಡ್ತೀನಿ, ಅಷ್ಟು ಬಂದ ನೀವು ಮಾಡಿ ಅಂತಂದು 87ನೇ ಇಸ್ವಿಯಲ್ಲಿಗೆ ಅವರ 60ನೇ ಹುಟ್ಟಿದ ಸಂದರ್ಭದಲ್ಲಿ ಶಿರಾಮಯ ಗರ್ಭಗುಡಿ ಮಾಡಿಕೊಟ್ರು. ಅದರಂತೆ ಮುಂದುವರ್ಕೊಂಡು ಹೋಗಿ ಅಲ್ಲಿಂದ ಆಗಾಯ್ತು. ನಾವು ಉಪಕ್ರಮ ಆನಂದಕ್ಕೆ ಹೋಗ್ತಿದ್ವಿ, ಬೆಳಂದೂರು ಕುಟುಂಬದವರು ಎಲ್ಲ ಒಟ್ಟು ಆನಂದಕ್ಕೆ ಹೋಗ್ತಿದ್ವಿ. ಆನಂದ ಅಗ್ರಹಾರ ಕೂಡ ಬೆಳಂದೂರು ಕುಟುಂಬಕ್ಕೆ ಸೇರೋದು. ಹೆಬ್ಬಾರ ಮನೆಯವರೇ ಅಲ್ಲಿ ಏನಾದ್ರು ಉಪಕ್ರಮಕ್ಕೆಲ್ಲ ಕೂರೋದು. ಅದು ಆನಂದ ಅಗ್ರಹಾರ ಕೂಡ ಬೆಳಂದೂರು ಹೆಬ್ಬಾರ ಮನೆಯದೇ ಇದರಾಗಿತ್ತು. ಆಗ ಏನಾಯ್ತು, ಆ ನಂತರ ಇಲ್ಲಿ ಉಪಕ್ರಮ ಮಾಡುವ ಅಂತ ನಾವು 40 ವರ್ಷದಿಂದ ಅಲ್ಲಿಂದ ಆಗಾಯ್ತು ಉಪಕ್ರಮ ಮಾಡ್ತಾನೆ ಬಂದಿದ್ದೀವಿ. ಸುಮಾರು 30-35 ಜನ ಆಗ್ತದೆ. ಒಂದು ವರ್ಷ ಉಪಕ್ರಮ ಇತ್ತಿಲ್ಲ. ಇಲ್ಲಿ ಸುತ್ತಮುತ್ತ ಎಷ್ಟು ಕುಟುಂಬದವರು ಇಲ್ಲಿ ಇಲ್ಲಿ ಸುಮಾರು ಒಂದು 3 ಗ್ರಾಮಸ್ಥರೆಲ್ಲ ಬರ್ತಾರೆ, ಎಲ್ಲರೂ ಚೆನ್ನಾಗಿ ನಡ್ಕೊಂತಾರೆ. ಅಂದ್ರೆ ಈ ಗ್ರಾಮದಿಂದ ಕಾರಣಾಂತರಗಳಿಂದ ಹೊರಗಡೆ ಹೋದವರು ಸಹ ಹೋದ್ರು, ಬೆಂಗಳೂರು ಇಂಗ್ಲಿಷ್ ಹೋದ್ರು ಕೂಡ ಅಂದ್ರೆ ಮೂಲ ದೇವರು ಅಂತ ಹೇಳಿ ನಮ್ಮ ಹಾಲ್ಗಾರ್ ಹೋದು, ಕಂಚಲಿ ಹೋದು, ಇವರೆಲ್ಲ ಈಗ ಹಾಡು ವರ್ಷಕ್ಕೊಂದ್ಸರಿ ಬಂದು ಹೆಗ್ಗ ದೇವರು ನಮ್ಮ ಕುಟುಂಬದವರೇ, ಅವರು ಬರ್ತಾರೆ. ಅವರು ಬಂದು ವರ್ಷಕ್ಕೊಂದ್ಸರಿ ಎಲ್ಲ ಸೇವೆ ಮಾಡಿಸಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಹೇಗೆ ಪೂಜಾ ಪದ್ಧತಿಗಳು ಹೇಗೆ ನಡೀತಾ ಇದೆ? ಪೂಜಾ ಪದ್ಧತಿ ಮೊದಲು ಸಿಂಗಪ್ಪಯ್ಯ ಅಂತ ನಮ್ಮ ಕುಟುಂಬದವರು, ನಮ್ಮ ಗಣಪತಿಯವ್ರ ತಂದೆ, ಅವರೇ ಕಾಯಂ ಪೂಜೆ ಮಾಡ್ಕೊಂಡ್ ಬರೋರು. ಅನಂತರ ಏನಾಯ್ತು, ಅವ್ರ ನಂತರ ಗಣಪತಿಯವರು ಬೆಳಗ್ಗೆ ಮುಂಚೆ ಪೂಜೆ ಮಾಡಿ ಅವರು ಕಾಲೇಜಿಗೆ ಹೋಗ್ತಾ ಇದ್ರು. ಅವ್ರು ಲೈಬ್ರರಿಯನ್ನಾಗಿದ್ರು, ಅವರು ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ರು. ಅನಂತರ ಏನಾಯ್ತು, ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು, ಅಲ್ಲಿ ಪೂಜೆ ಎಲ್ಲ ಆಗುತ್ತೆ ಅಂತ ಆದಾಗ ಏನ್ ಮಾಡೋದು ನೋಡಿ, ಅರ್ಚಕರ ನಿಮಿಷ ಕಷ್ಟ ಆಯ್ತು. ಅರ್ಚಕರ ನಿಮಿಸಿದ್ರೆ ನಮ್ಮ ಹತ್ರ ಇದಕ್ಕೇನು ಉತ್ಪತ್ತಿ ಏನಿಲ್ಲ, ಎಲ್ಲ ಅವರು ಇದಕ್ಕೆ ಜಮೀನಾಗ್ಲಿ ಯಾವುದೋ ಒಂದು ಆದಾಯ ಏನಿರ್ಲಿಲ್ಲ, ಎಲ್ಲ ಕುಟುಂಬದವರೇ ಬೆಳಂದು ಕುಟುಂಬದವರೇ ಮಾಡ್ಕೊಂಡ್ ಬಂದಿರೋದು. ಅನಂತರ ಏನ್ ಮಾಡೋದು, ಎಲ್ಲ ತೀರ್ಮಾನ ಮಾಡಿ 6 ಮನೆಯವರು 2 ತಿಂಗಳು ಪೂಜೆ ಮಾಡೋಣ ಅಂತ ಏನ್ ಮಾಡಿ, ಈಗ 6 ಮನೆಯವರು, ನಾವು ಒಂದೇ ಕುಟುಂಬದ 6 ಮನೆಯವರು 2 ತಿಂಗಳು ಪೂಜೆ ಮಾಡ್ತೀವಿ. ಸೂತಕ ಸಂಬಂಧ ಏನಾದ್ರು ಬಂದಾಗ ಪೂಜೆ ನಿಲ್ಲಿಸ್ತಿಲ್ಲ, ಒಂದ್ ದಿವಸ ಪೂಜೆ ಇಲ್ಲಲ್ಲ. ಅವಾಗ ನಮ್ಮ ಶಿವಶಂಕರ ಮಾಸ್ಟರ್ ಇಲ್ಲಿ ಬಂದಿದ್ದಾರೆ, ಅವ್ರು ಮಾಡ್ತಾರೆ, ಯಾರನ್ನಾರು ಹೇಳಿ ಪೂಜೆ ಮಾಡ್ತೀವಿ. ಒಂದು ದಿವಸ ಪೂಜೆಯನ್ನು ನಿಲ್ಲಿಸ್ತೀವಿ. 40 ವರ್ಷದಿಂದಲೂ ಅದೇ ರೀತಿ 40 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಅನಂತರ ಏನಾಯ್ತು ಅಂದ್ರೆ, ಈ ವರ್ಷದಲ್ಲಿ ಜಗದ್ಗುರು ಭಾರತೀರ್ಥ ಮಹಾಸ್ವಾಮಿಯ ಸನ್ಯಾಸ ಸ್ವೀಕಾರ ಸುವರ್ಣಮಹೋತ್ಸವ ಸಂದರ್ಭದಲ್ಲಿ ನಾವು ಈ ದೇವಸ್ಥಾನ ಏನಿತ್ತು ರೋಡ್ ಸಮೀಪ ಇತ್ತು, ಗರ್ಭಗುಡಿ ಎಲ್ಲ ಅವತ್ತಿಗೆಲ್ಲ ಹಾಗೆ ಮಾಡಿದ್ರು. ಅದೀಗ ರೋಡ್ ಏನಾದ್ರು ಇದಾಗಿದ್ರೆ ನಮ್ಮ ಗರ್ಭಗುಡಿಯವರೆಗೂ ರೋಡ್ ಬಂದು ದೇವಸ್ಥಾನ ಹೋಗುತ್ತೆ ಅಂತ ಆದಾಗ, ಆಮೇಲೆ ವಿಗ್ರಹದ ಸ್ವಲ್ಪ ಇದಿತ್ತು, ಸಮಸ್ಯೆ ಇದೆ ಅಂತ ಆಯ್ತು. ಜೋಯಿಸರನ್ನ ಕರೆದು ಇಲ್ಲಿ ಪ್ರಶ್ನೆ ಇಟ್ಟಾಗ ದೇವಸ್ಥಾನ ಹಿಂದಕ್ಕೆ ಹಾಕಬಹುದು ಅಂತ ಬಂತು. ಜಗದ್ಗುರುಗಳನ್ನು ಕೇಳಿದಾಗ ಅವರ ಈ ಸನ್ಯಾಸಾಶ್ರಮದ ಸುವರ್ಣ ಭಾರತೀಯರಲ್ಲಿ ಅನುದಾನವನ್ನು ಕೊಟ್ಟು, ಯಥೇಷ್ಟ ಅನುದಾನ ಕೊಟ್ಟು ಅನುಗ್ರಹ ಮಾಡಿದ್ರು. ಹಿಂದಕ್ಕೆ ಹಾಕಿ ಗರ್ಭಗುಡಿನೇ ಹಿಂದಕ್ಕೆ, ಅದೇ ಗರ್ಭಗುಡಿ ಅಲ್ಲ, ಹೊಸ ಗರ್ಭಗುಡಿನೇ ಮಾಡಿದ್ರು. ಆ ಕಲ್ಲು, ಅದು ಹಳೇದ ಕಲ್ಲಿತ್ತು, ಅದನ್ನ 35 ಅಡಿ ಏನ್ ಮುಂಚೆ ದೇವಸ್ಥಾನ ವಿಗ್ರಹ ಇತ್ತು ಅಲ್ಲಿಂದ 35 ಅಡಿ ಹಿಂದಕ್ಕೆ ಹಾಕಿ ಮತ್ತೆ ಸುತ್ತ ಇದೆಲ್ಲ ಮಾಡಿದ್ವಿ. ಆಮೇಲೆ ಕಡಿಮೆ ಇದ್ದಕ್ಕೆ ಊರಿನ ಗ್ರಾಮಸ್ಥರೆಲ್ಲ ತುಂಬಾ ಸಹಕಾರ ಮಾಡಿ ಸುಮಾರು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಲ್ಲ ಮಾಡಿದ್ವಿ. ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ಇದಕ್ಕೆ ಮಂಗ ಕಾಟ ಇದೆ, ಒಂದು ಗ್ರಿಲ್ ಆಗ್ಬೇಕು, ಬಹಳ ತೊಂದರೆ ಇದೆ. ಆಮೇಲೆ ಒಂದು ಸ್ನಾನಗೃಹ ಇದೆಲ್ಲ ಆಗ್ಬೇಕು. ಭಕ್ತಾದಿಗಳಲ್ಲಿ ಏನಾದ್ರು ಮಾಡಿಸ್ಬೇಕು. ಈಗ ನಮ್ದು ಇಷ್ಟ ಆಗಿ ನಿಂತಿದೆ. ಖಂಡಿತ ಶೃಂಗೇರಿ ಶಾರದಾ ಪೀಠದ ಪ್ರಧಾನವಾಗಿ ಇಲ್ಲಿಗೆ ಅವರು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಗ್ರಾಮಸ್ಥರು ಸೇರಿ ತುಂಬಾ ಹೃದಯ ಸಹಕಾರ ಮಾಡಿ ಪ್ರತಿಯೊಬ್ಬರ ಒಂದು ಸಹಕಾರ, ಭಕ್ತಾದಿಗಳೆಲ್ಲ ಸಹಕಾರ, ಹೊರಗಡೆ ಇದ್ದವರು ಬೆಂಗಳೂರು ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಆತ್ಮೀಯರೇ, ಗಣಪತಿಯನ್ನ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಸೇವೆ ಮಾಡ್ತಾರೆ. ಸುಮುಖ ಅಂತ ಹೇಳ್ತಾರೆ, ಏಕದಂತ ಅಂತ ಹೇಳ್ತಾರೆ, ಕಪಿಲ ಅಂತ ಹೇಳ್ತಾರೆ. ಏನೇ ಕೇಳಿದ್ರು ಸಹ ಅತ್ಯಂತ ಶೀಘ್ರವಾಗಿ ಅನುಗ್ರಹ ಮಾಡುವವನು ವಿಘ್ನ ನಿವಾರಕ. ಜಗದ್ಗುರು ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಒಂದ್ ಕಡೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ವಿಘ್ನ ನಿವಾರಕನಾದಂತಹ ಗಣಪತಿ ನಮಗೆ ಏನೇನೋ ಅಡೆತಡೆಗಳಿದೆ, ನಮ್ಮ ಕಾರ್ಯದಲ್ಲಿ ಕಷ್ಟಗಳು, ಅಡ್ಡಿ ಆತಂಕಗಳೇನಿದೆ, ಅದಕ್ಕೆ ಮುಖ್ಯ ಕಾರಣ ನಾವು ಜನ್ಮಾಂತರದಲ್ಲಿ ಮಾಡಿರುವಂತಹ ಪಾಪಗಳು. ಆ ಪಾಪಗಳನ್ನೆಲ್ಲ ಪರಿಹರಿಸಿ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡಿ ನಮ್ಮ ಎಲ್ಲ ಕೆಲಸದಲ್ಲೂ ಸಹ ಜಯವನ್ನ ಕೊಡುವಂತವನು ಆ ವಿಘ್ನ ನಿವಾರಕನಾದಂತಹ ಗಣಪತಿ. ಹಾಗಾಗಿ ಅವನು ಪ್ರಥಮ ವಂದಿತನಾಗಿ ಇಡೀ ವಿಶ್ವದಲ್ಲೇ, ಬಹುಶಃ ಅದೇ ಮೊನ್ನೆ ಹೇಳಿದೆ ಮಾತಾಡ್ತಾ, ಒಂದು ಸರ್ವೆ ಅಂತ ಆದ್ರೆ ಅತ್ಯಂತ ಹೆಚ್ಚು ಭಕ್ತರಿರುವುದು ಗಣಪತಿಗೆ ಅಂತ ಅನ್ಸುತ್ತೆ. ಅಂತಹ ಮಹಾಗಣಪತಿಯ ಸನ್ನಿಧಾನದಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ.
ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ, ಇಲ್ಲಿ ನಡೆಯುವಂತಹ ಪೂಜೆ ಆಗಿರಬಹುದು, ಹೋಮ ಹವನಗಳು, ವಾರ್ಷಿಕ ಕಾರ್ಯಕ್ರಮಗಳು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ಲಿಕ್ಕೆ ನನ್ನ ಜೊತೆ ಇದ್ದಾರೆ ಶ್ರೀಯುತ ಬಾಲಗಂಗಾಧರ್ ಅವರು, ಈ ದೇವಸ್ಥಾನದ ಸಮಿತಿಯ ಉಪಾಧ್ಯಕ್ಷರು, ಹಾಗೆ ನನ್ನ ಆತ್ಮೀಯರು ಹಾಗೂ ಹಿತೈಷಿಗಳು ಕೂಡ. ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ, ಹೇಳಿ ಸರ್, ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹೇಳೋದು. ಶ್ರೀ ಶಾರದಾ ಗುರುಭ್ಯೋ ನಮಃ, ಮಹಾಗಣಪತಿಯೇ ನಮಃ. ಇದು ನಾವು ನೋಡ್ತಿದ್ದಂಗೆ ನಮ್ದು ಇದೇ ಬೆಳಂದೂರೇ ಗ್ರಾಮ, ಇದು ಬೆಳಂದೂರು ಮನೆ. ನಾವು ಸಣ್ಣಕ್ಕಿದ್ದಾಗಲೂ ಈ ದೇವಸ್ಥಾನಕ್ಕೆ ನಡ್ಕೊಳ್ತೀವಿ. ಯಾಕೆಂದರೆ ನಾವು ಇಲ್ಲಿಂದ ಪ್ರೈಮರಿ ಸ್ಕೂಲು ನಮ್ದು ಇದೆ, ಹೊನ್ನೊಳ್ಳಿ ಸ್ಕೂಲು, ಹೈಸ್ಕೂಲು ನಮ್ಮದು ಶೃಂಗೇರಿ, ಹಾಗೆ ಕಾಲೇಜು JCM ಕಾಲೇಜು. ಹಾಗೆ ಪ್ರತಿಯೊಂದಕ್ಕೂ ನಾವಿಲ್ಲಿ ಹರಕೆ ಹೊತ್ಕೊಂಡೇ ನಾವು ಎಕ್ಸಾಮ್ ಬರೀತಿದ್ದು. ಪ್ರತಿಯೊಂದರಲ್ಲಿ ಪಾಸ್ ಆಗ್ತಣ್ಣ ಬಂದು 21 ಮೋದಕ ಮಾಡ್ತಿದ್ದು, ಅಥವಾ ಒಂದು ಹಣ್ಕಾಯಿ ಮಾಡಿಸ್ಕೊಂಡು ಹೋಗ್ತಿದ್ವು. ಆಗ ಮುಂಚಿಂದ್ರೂ ನಮಗೆ ಇದು ಗಣಪತಿ ಅಂದರೆ ತುಂಬ ಇಷ್ಟ. ಬೆಳಂದೂರು ಮಹಾಗಣಪತಿ ಅಂತಲೇ ಇದಕ್ಕೆ. ನಮ್ಮ ಮನೆತನ ಅಲ್ಲದೆ ಇದ್ರು ನಾವು ಊರಿನವರೆಲ್ಲ ಸೇರ್ಕೊಂಡು ಇದಕ್ಕೆ ಇದು ಮಾಡ್ತೀವಿ. ಮತ್ತೆ ದೀಪೋತ್ಸವ, ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಮಾಡ್ತೀವಿ. ಫಸ್ಟ್ ಅಧ್ಯಕ್ಷರ ಮನೆಯವರು ಮಾಡ್ತಾರೆ, ಅಂದ್ರೆ ಮುಂಚೆ ಅವ್ರ ತಂದೆನೇ ಪೂಜೆ ಮಾಡ್ತಾ ಇದ್ರು. ಹಾಗಾಗಿ ಅವ್ರದ್ದು ಇದಾದ್ಮೇಲೆ ದೀಪೋತ್ಸವ ಆದ್ಮೇಲೆ ಪ್ರತಿಯೊಬ್ಬರು ಮಾಡ್ತಾರೆ. ಸುಮಾರು ಒಂದು 50 ಹತ್ತತ್ರ ಆಗುತ್ತಲ್ಲ, ಕಾರ್ತಿಕ ಮತ್ತೆ ಮಾರ್ಗಶಿರ ಎರಡು ಇದ್ರ ಸೇರಿ ಸುಮಾರು 50 ದೀಪ ಆಗುತ್ತೆ ಒಂದಿನ. ಕೆಲವು 2 ದಿನ 2-3 ದೀಪೋತ್ಸವನೂ ಆಗುತ್ತೆ. ಮತ್ತೆ ಗಣಪತಿ ಹೋಮ ಯಾರಾದ್ರೂ ಹರಕೆ ಹೊತ್ಕೊಂಡಿದ್ರೆ, ನಮ್ಮ ಫ್ಯಾಮಿಲಿಯವರೆಲ್ಲ ಬೆಂಗಳೂರಿನಲ್ಲಿದ್ದಾರೆ, ಅವರು ಕೆಲವು ಹರಕೆ ಹೊತ್ಕೊಂಡಿದ್ರು ಒಂದು ಗಣಪತಿ ಹೋಮನು ಮಾಡಿಸಿದ್ದಾರೆ. ಯಾಕೆಂದ್ರೆ ಅವ್ರ ಇಷ್ಟಾರ್ಥ ನೆರವೇರಿದೆ. ಆಗ ತುಂಬಾ ಕಾರಣಿಕವಾದ ಪ್ರದೇಶ ಇದು. ಮಹಾಗಣಪತಿ ತುಂಬಾ ಒಳ್ಳೆಯ ಎತ್ತರ ಜಾಗದಲ್ಲಿದ್ದಾನೆ. ನಿಮ್ಮ ಬೆಳಂದೂರು ಗ್ರಾಮನೆಲ್ಲ ಕಾಯ್ತಾ ಇದ್ದಾನೆ ಅಂತ ನಂಬಿಕೆ ಮೇಲೆ ನಾವು ಪ್ರತಿ ವರ್ಷನೂ ದೀಪೋತ್ಸವ ಮಾಡ್ತೀವಿ. ಮತ್ತೆ ಈಗ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಇಲ್ಲಿ ಅಷ್ಟಬಂಧ ಆದ ದಿವಸದಲ್ಲಿ ಇಲ್ಲಿ ಮಹಾಗಣಪತಿ ಹೋಮ, ಮತ್ತೆ ಕಲಾ ಹೋಮ, ಮತ್ತೆ ಇನ್ನು ಸಂಬಂಧಪಟ್ಟ ಹೋಮಗಳನ್ನೆಲ್ಲ ಋತುಜರು ಬಂದ್ರು ಇಲ್ಲಿ. ಅಂದ್ರೆ ಪ್ರತಿಷ್ಠೆ ಆದ ದಿವಸ, ಪ್ರತಿಷ್ಠೆ ಆಗಿದ್ದ ದಿನ. ಮುಂಚೆ ಹಳೆ ಪ್ರತಿಷ್ಠೆ ಆಗಿದ್ದು ಸುಮಾರು ಮೇನಲ್ಲಿ ಬರ್ತಾ ಇತ್ತು. ಈಗ ಹೊಸದಾಗಿ ಆಗಿರೋದು, ಈ ವರ್ಷ ಆಗಿರೋದು ಅದು ಡಿಸೆಂಬರ್ ನಲ್ಲಿ ಬರ್ತಾ ಇದೆ. ಡಿಸೆಂಬರ್ ಅಂದ್ರೆ ಮಾರ್ಗಶಿರ ಬೌಳದಲ್ಲಿ ಬರ್ತಾ ಇದೆ. ಹಾಗಾಗಿ ಡಿಸೆಂಬರ್ ಅಲ್ಲಿ ಮಾಡ್ತೀವಿ. ಈ ವರ್ಷದಿಂದ ಇನ್ನು ಪ್ರಾರಂಭ ಆಗ್ಬೇಕು. ಈಗ ಒಂದು ಅಷ್ಟಬಂಧ ಆಯ್ತು, ಅದ್ರ ಕಾರ್ಯಕ್ರಮ ಡಿಸೆಂಬರ್ ನಲ್ಲಿ ಮಾಡ್ತೀವಿ. ತುಂಬಾ ಊರಿನವರೆಲ್ಲ ಸೇರ್ಕೊಂತಾರೆ. ಇಲ್ಲಿ ನಾವು ಯಾವುದೇ ಜಾತಿ ಭೇದ ಇಲ್ಲ. ಎಲ್ಲರೂ ಗೌಡ್ರಾಗ್ಲಿ, ಎಲ್ಲ ಹತ್ರ ಇರೋರೆಲ್ಲ ಭಟ್ರು ಪ್ರತಿಯೊಬ್ರು ಬಂದಿದ್ರಲ್ಲಿ ತಮ್ಮ ಸೇವೆ ಏನಿದೆ ಅದನ್ನೆಲ್ಲ ಮಾಡ್ತಾರೆ. ಮಡಿನಲ್ಲಿ ಇರೋರು ಮಡಿಲಿ ಇರ್ತಾರೆ, ಹೊರಗಡೆ ಇರೋರು ಹೊರಗಡೆ ಇರ್ತಾರೆ. ತಮ್ಮ ಸೇವೆನ ತಮ್ಮ ಕೈನಲ್ಲಿ ಏನೇನು ಆಗಿದೆ ಅದನ್ನೆಲ್ಲ ತಂದು ಕೊಡ್ತಾರೆ. ಹೂನ ಪ್ರತಿ ದಿವಸ ಕೆಲವ್ರು ತಂದು ಇಡ್ತಾರೆ. ಮತ್ತೆ ಹಣ್ಕಾಯಿ, ಈಗ ನಾವು ಹೊಸದಾಗಿ ಏನ್ ಮಾಡಿದ್ವಿ, ಪ್ರತಿದಿನ ಗಣಪತಿ ಹಣ್ಕಾಯಿ ಆಗ್ಬೇಕು ಅಂತ ಪ್ರತಿ ಮನೆಗೂ ಅವ್ರವ್ರೇ ವಾಲಂಟಿಯರ್ ಆಗಿ ಕೇಳ್ಕೊಂಡಾಗ ಪ್ರತಿಯೊಬ್ರು ಕೊಡ್ತಾ ಇದ್ದಾರೆ. ಇವತ್ತು ನಮ್ದು, ನಾಳೆ ನಿಮ್ದು, ಈ ತರ ನಾವೇ ಮಾತಾಡ್ಕೊಂಡು ಎಲ್ಲ ಕೊಡ್ತಾ ಇದ್ವಿ. ಮತ್ತೆ ಇಲ್ಲಿ ತುಂಬಾ ಅನ್ಯೂನ್ಯತೆ ಇದೆ. ಇದಕ್ಕೆ ಪೂಜೆಯವರಿಗೆ ಯಾರಿಗೂ ಸಂಬಳ ಕೊಡಲ್ಲ. ಒಂದು 6 ಮನೆಯವರು ಎಲ್ಲ ಸೇರ್ಬಿಟ್ಟು 2 ತಿಂಗಳು ಹಂಚ್ಕೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಜಗಳ ಆಗ್ಲಿ ಯಾವುದೋ ಒಂದಿಲ್ಲ, ಎಲ್ಲ ಅನ್ಯೂನ್ಯತೆ ಇದೆ. ಇದು ಮಹಾಗಣಪತಿಯ ಒಂದು ಅನುಗ್ರಹ ಅಂತ ನಾವು ಹೇಳ್ಬೋದು. ಖಂಡಿತ. ಎಲ್ಲಾರು ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ ಅಂತ ಹೇಳಿದ ಹಾಗೆ, ಎಲ್ಲರೂ ಸಹ ಜಾತಿ ಮತ ಪಂಥ ಯಾವುದೇ ಭೇದವಿಲ್ಲದೆ ನಾವೆಲ್ಲರೂ ಒಂದು ಎನ್ನುವಂತಹ ಆ ವಿಶಾಲವಾದಂತಹ ಭಾವನೆಯೊಂದಿಗೆ ದೇವರಲ್ಲಿ ಶರಣಾದಾಗ, ಅವನಲ್ಲಿ ಪ್ರಾರ್ಥನೆಯನ್ನ ಮಾಡಿದಾಗ, ಖಂಡಿತವಾಗಿಯೂ ಸಹ ನಂಬಿದ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಕುಟುಂಬಕ್ಕೂ, ಆ ಸಮಾಜಕ್ಕೂ ಸಹ ಆ ಗಣಪತಿಯ ಅನುಗ್ರಹವನ್ನ ಮಾಡೇ ಮಾಡ್ತಾನೆ ಅನ್ನುವಂತಹ ಒಂದು ಮಾತಿಗೆ ಈಗ ಇವರು ಹೇಳಿದ್ದ ಮಾತುಗಳೇ ಸಾಕ್ಷಿ. ಬಹಳ ಸಂತೋಷ. ಇನ್ನು ಏನಾದ್ರೂ ಹೆಚ್ಚಿಗೆ ಈ ಇತಿಹಾಸದ ಬಗ್ಗೆ ಮಾತನಾಡೋದು? ಇತಿಹಾಸ, ಬೆಳಂದೂರು ಮಹಾಗಣಪತಿ ದೇವಸ್ಥಾನ ಯಾವಾಗ ಸ್ಥಾಪನೆ ಆಯ್ತು ಅಂತ ನಿರ್ದಿಷ್ಟವಾಗಿ ಹೇಳೋದು ಸ್ವಲ್ಪ ಕಷ್ಟ. ಆದ್ರೆ ಕೆಲವು ತಾಲೂಕು ಆಫೀಸಲ್ಲಿ ಕೆಲವು ರೆಕಾರ್ಡ್ ಇದೆ, ಅದ್ರ ಬಗ್ಗೆ ನಾನು ಇದನ್ನ ನೋಡ್ಕೊಂಡು ಹೇಳ್ತೀನಿ. ನಿರ್ದಿಷ್ಟವಾಗಿ ಹೇಳುವುದು ಕಷ್ಟ. ಆದರೆ ಬೆಳಂದೂರು ಊರಿನ ಬಗ್ಗೆ ಉಲ್ಲೇಖವನ್ನು ಸಾಮಾನ್ಯ ಶಕವರ್ಷ 1346ರ ಶಾಸನದಲ್ಲಿ ಕಾಣಬಹುದು. ಶಕವರ್ಷ 1268 ಅಂದರೆ ಶಾಲಿವಾನ ಶಕವರ್ಷ 1346 ಮಾರ್ಚ್ 9ನೇ ತಾರೀಕು ಗುರುವಾರ ಶಾಸನದಲ್ಲಿ ಶಿಲಾಶಾಸನದ ಕ್ರಮವೆಂದಂತೆ ಸಾಂತಳಿಗೆ ನಾಡೋಳಗಣ ಕೆಲ ನಾಂಡಿಗ ಸಲ್ಲುವ ಹಳಿಯ ವಿವರ ಹೆದ್ದಸೆ ಹೊನ್ನಂಹೊಳೆ ಬಬ್ಬಿ ಹರಾವರಿ ಬೆಳ್ಳೂರು ಅಂಬಲೂರು ಬೆಳಂದೂರು ಹಳಕ ಹೀಗೆ ಈ ಶಾಸನದಲ್ಲಿ ಬೆಳಂದೂರು ಹೆಸರು ಉಲ್ಲೇಖವಾಗಿರುವುದು ನೋಡ್ಬೋದು. ಅಂದ್ರೆ 1346ರಲ್ಲಿ ಬೆಳಂದೂರು ಅಂತ ಇದೆ. ಹಾಗಾಗಿ ಇದರಲ್ಲಿ ಗಣಪತಿ ದೇವಸ್ಥಾನ ಇತ್ತು, ಮಹಾಗಣಪತಿ ದೇವಸ್ಥಾನ ಅಂತ. ಸುಮಾರು 700 ವರ್ಷಕ್ಕೂ ಹಿಂದಿನ ಶಾಸನಗಳಲ್ಲಿ ಉಲ್ಲೇಖ ಇದೆ. ಇಲ್ಲಿ ಉಲ್ಲೇಖ ಇದೆ. ಮತ್ತೆ ಇದು ಈಗ ಈ ಹೊಸ ದೇವಸ್ಥಾನ 8/12/2025 ಸೋಮವಾರದಂದು ಬೆಳಂದೂರು ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಶ್ರೀ ದೇವರ ಪುನಃಪ್ರತಿಷ್ಠೆ ಮತ್ತು ಕುಂಭಾಭಿಷೇಕ
ಶೃಂಗೇರಿ ಶ್ರೀ ಪರಮ ಪೂಜ್ಯ ಶ್ರೀ ಶ್ರೀ ಜಗದ್ಗುರುಗಳ ಸಮ್ಮುಖದಲ್ಲಿ ನೆರವೇರು. ಹೊಸದಾಗಿ ಆಗಿರೋದು ಗುರುಗಳ ಅನುಗ್ರಹದಿಂದ ಗುರುಗಳೇ ಬಂದು ಕುಂಭಾಭಿಷೇಕ ಮಾಡಿ ನೆರವೇರಿಸಿಕೊಟ್ಟಿದ್ದಾರೆ. ಅಂದ್ರೆ ಕಳೆದ ವರ್ಷ ಕಳೆದ ವರ್ಷ 2025 ಡಿಸೆಂಬರ್ ನಲ್ಲಿ ಆಯ್ತು. ಅಂದ್ರೆ ಅವರೇ ಪೂಜೆ ಮಾಡಿದ್ರ, ಅವರೇ ಪೂಜೆ ಮಾಡಿದ್ರು. ಕಾಸ ಪೂಜೆ ಬಂದು ಕುಂಭಾಭಿಷೇಕ ಮಾಡಿ ಅವರೇ ಕಾಸ ಪೂಜೆ ಮಾಡಿದ್ರು. ಹಾಗಾಗಿ ಅದು ಆಗ್ತಿದ್ದಂಗೆ ಸಾರ್ವಜನಿಕ ಒಂದು ಆಸ್ಪತ್ರೆನೂ ಆಗ್ತಾ ಇದೆ. ಇದು ಗಣಪತಿಯ ಅನುಗ್ರಹ ಅಂತಾನು ಹೇಳ್ಬೋದು. ಈ ಊರಿನ ಅಭಿವೃದ್ಧಿ ಒಂದು. ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಈ ದೇವಸ್ಥಾನ ಸಮಿತಿಯ ಸಹ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ತಮ್ಮಣ್ಣಗೌಡರು. ನಮಸ್ಕಾರ ಸರ್. ಹೇಳಿ ನಿಮ್ಮ ಒಂದು ಅನಿಸಿಕೆ ಈ ದೇವಸ್ಥಾನದ ಬಗ್ಗೆ. ಸರ್, ಈ ದೇವಸ್ಥಾನ ಗಣಪತಿ ದೇವಸ್ಥಾನ ನಮ್ಮೆಲ್ಲರಿಗೂ, ಇಡೀ ಬೆಳಂದೂರಿನವರಿಗೆ ಬಹಳ ಅಚ್ಚುಮೆಚ್ಚಾಗಿರ್ತಕ್ಕಂಥ ದೇವಸ್ಥಾನ. ನಾವೆಲ್ಲರೂ ಕೂಡ ಈ ಗಣಪತಿಯನ್ನು ನಂಬಿ ಈ ಬೆಳಂದೂರಿನ ಭಕ್ತರು ಬಹಳ ಉನ್ನತಿಯನ್ನು ಹೊಂದಿದ್ದೀವಿ. ಹಾಗಾಗಿ ಈ ದೇವಸ್ಥಾನದ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೀವಿ. ಈ ವರ್ಷ ಹೊಸದಾಗಿ ಜೀರ್ಣೋದ್ಧಾರ ಆಗಿ ಶೃಂಗೇರಿಯ ಪರಮಪೂಜ್ಯ ಜಗದ್ಗುರುಗಳಿಂದ ಉದ್ಘಾಟನೆ ಆಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ. ಮತ್ತು ನೀವು ಬಂದು ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷವನ್ನು ನೀಡಿದೆ. ಬಹಳ ಸಂತೋಷ. ನಿನ್ನ ನಂಬಿದ ಜನಕ್ಕೆ ಈ ಹೃದಯ ಎಲ್ಲ ಸುಖ, ತಂದೆ ಕಾಯೋ ನಮ್ಮ ಕರಿಮುಖ ಅಂತ ಹೇಳಿದ ಹಾಗೆ ಆ ನಂಬಿ ಬಂದ ಭಕ್ತರನ್ನ ಯಾವುದೇ ಕಾರಣಕ್ಕೂ ಸಹ ಭಗವಂತ ಕೈ ಬಿಡೋದಿಲ್ಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಏನು ಅವನಲ್ಲಿ ಪರಿಪೂರ್ಣವಾಗಿ ಶರಣಾಗತರಾದಾಗ ಆ ಭಗವಂತ ನಮ್ಮನ್ನ ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನುವಂತಹ ಒಂದು ಉತ್ತಮವಾದಂತಹ ಮಾತನ್ನ ಹೇಳಿದ್ದೀರಿ. ತುಂಬ ಹೃದಯದ ಧನ್ಯವಾದಗಳನ್ನ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಈಗ ನನ್ನ ಜೊತೆ ಮಾತನಾಡಲಿಕ್ಕೆ ನನ್ನ ಹಿತೈಷಿಗಳು, ಮಾರ್ಗದರ್ಶಕರು, ವಿಶೇಷವಾಗಿ ನನ್ನ ಊರಿನವರೇ ಆದಂತಹ ಮೂಲತಃ ಉಳುವೆಯವರು ಶ್ರೀಯುತ ಶಿವಶಂಕರ್ ಸರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ನೀವು ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ನೀಡೋದಾದ್ರೆ. ನೀವು ಈಗಾಗಲೇ ಹೇಳಿದ ಹಾಗೆ ಮೂಲತಃ ನಾನು ನಿಮ್ಮ ಊರಿನವನೇ. ಉಳುವೆಯಲ್ಲಿ ಏನು ಗಣಪತಿ ಪ್ರಸನ್ನ ಮಹಾಗಣಪತಿ ದೇವಸ್ಥಾನ ಇದೆ, ಅದು ಪ್ರಾರಂಭದಲ್ಲಿ ನಾನೇ ಪೂಜೆ ಮಾಡಿದ್ದೆ. ಬಹುಶಃ ಆ ಗಣಪತಿಯ ಅನುಗ್ರಹ ಅಂತ ಅನ್ಸುತ್ತೆ. ನಾನು ನಿರೀಕ್ಷಿಸಿದ ಹಾಗೆ ನಮ್ಮ ತಾಯಿಯ ಊರಿಗೆ ಇಲ್ಲೇ ಪಕ್ಕದಲ್ಲಿ ನನಗೆ ಮನೆ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನ ಆ ಗಣಪತಿ ಕರುಣಿಸಿದ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿನಿತ್ಯ ಎದ್ದು ಕೂಡಲೇ ಗಣಪತಿಯ ಒಂದು ದರ್ಶನ ಮಾಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿದೆ. ಇನ್ನೊಂದು ಹೇಳೋದು ಅಂತಂದ್ರೆ, ನಾನು ಇಲ್ಲಿ ಮನೆ ಬಂದ ಮೇಲೂ ಕೂಡ ಬಹಳ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೆ. ಆಗ ಕೆಲವರೆಲ್ಲ ಇಲ್ಲ, ಮನೆ ಬಹಳ ಬದಲಾವಣೆ ಮಾಡಬೇಕು, ನೀವು ಚೇಂಜ್ ಮಾಡಬೇಕು ಅಂತೆಲ್ಲ ಹೇಳಿದಾಗ ನಾನು ಗಣಪತಿ ಹತ್ರ ಒಂದು ಪ್ರಾರ್ಥನೆ ಮಾಡ್ಕೊಂಡೆ. ನಾನು ಬೋರಲ್ಲಿ ತೆಗಿಸ್ತಾ ಇದ್ದೇನೆ, ಆ ಬೋರಲ್ಲಿ ನೀರು ಬಂದ್ರೆ ನೀನ್ ಇಲ್ಲಿ ಇರ್ಬೇಕು ಅಂತ ಅರ್ಥ. ಬೋರಲ್ಲಿ ನೀರು ಬರ್ಲಿಲ್ಲ ಅಂತಂದ್ರೆ ನೀನ್ ಇಲ್ಲಿ ಇರೋದು ಬೇಡ ಅಂತ ಅರ್ಥ, ನಿನ್ನ ಅನುಗ್ರಹ ಇಲ್ಲ ಅಂತ ಅರ್ಥ. ಸೊ ನಾನು ಅದೇ ತರ ಬೋರಲ್ ಬಾವಿ ತೆಗ್ಸಿದೆ, ನೀರು ಬಂತು. ಹಾಗಾಗಿ ಇವತ್ತರಿಗೆ 18 ವರ್ಷಗಳಿಂದ ಇಲ್ಲಿ ಈ ದೇವಸ್ಥಾನದಲ್ಲಿ ವಾಸವಾಗಿದ್ದೇನೆ. ದೇವಸ್ಥಾನದ ಪಕ್ಕದಲ್ಲಿ ವಾಸವಾಗಿದ್ದೇನೆ. ಹಾಗೆ ಇಲ್ಲಿನ ವಿಶೇಷ ಅಂತಂದ್ರೆ, ಈಗ ಇತ್ತೀಚೆಗೆ ಭಜನೆಗಳನ್ನು ಶುರು ಮಾಡಿದ್ದಾರೆ. ಶಂಕರಾಚಾರ್ಯ ಸ್ತೋತ್ರಗಳು ಇರ್ಬೋದು, ಆ ತರದ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಇದು ನಮ್ಮ ಒಂದು ಈ ಊರಿನ ಒಂದು ಧಾರ್ಮಿಕ ಒಂದು ಶ್ರದ್ಧಾ ಕೇಂದ್ರವಾಗಿ ಇದು ಒಂದು ನಡ್ಕೊಂಡ್ ಬರ್ತಾ ಇದೆ. ಏನೇ ಧಾರ್ಮಿಕ ಕಾರ್ಯಕ್ರಮಗಳಾದ್ರೂ ಕೂಡ ಇದೊಂದು, ಈಗಂತೂ ಈ ವ್ಯವಸ್ಥೆ ಏನಿದೆ ತುಂಬಾ ಅಚ್ಚುಕಟ್ಟಾಗಿರ್ತಕ್ಕಂಥ ವ್ಯವಸ್ಥೆ. ಯಾವ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೂ ಕೂಡ ಅನುಕೂಲಕರವಾಗಿರ್ತಕ್ಕಂಥದ್ದು. ಇನ್ನೂ ಹೆಚ್ಚಿನ ಆಸಕ್ತಿ ಅಧ್ಯಕ್ಷರಿಗೆಲ್ಲ ಇರುವ ಹಾಗೆ ಮುಂದಿನ ದಿನಗಳಲ್ಲಿ ಆಗ್ಲಿ ಅಂತ ಮಹಾಗಣಪತಿಯಲ್ಲಿ ನಾವು ಪ್ರಾರ್ಥಿಸ್ತೇನೆ. ಅಂದ್ರೆ ಈಗ ಏನೋ ಕಾರ್ಯಕ್ರಮಗಳ ಆತರ ಆಗ್ತಿರುತ್ತಾ? ಈಗ ಆಗ್ತಾ ಇರ್ತದೆ ಗಣಪತಿ ಹೋಮಗಳು. ಈಗ ಶುಭ ಸಮಾರಂಭ ಆಗ್ತದೆ. ಈಗ ನಮ್ಮ ಮಗನ ಉಪನಯನ ನಾನು ಇಲ್ಲೇ ಮಾಡಿದ್ದೆ. ಅಷ್ಟು ಒಂದು ಉಪನಯನ ಮಾಡುವಂತಹ ಇವುಗಳು ಸಾಕಾಗ್ತದೆ. ಆದ್ರೆ ಹೇಳ್ದಂಗೆ ಕೆಲವೊಂದಷ್ಟು ವ್ಯವಸ್ಥೆಗಳು ಬೇಕಾಗಿದೆ. ನೀರು ಮತ್ತೆ ಇತ್ತೀಚೆಗಳು ಆಗ್ಬೇಕು. ಅಂದ್ರೆ ಇಷ್ಟ ತನಕ ಅವ್ರು ಹೇಳ್ದಾಗೆ ನಮ್ಮ ರಸ್ತೆಯ ಹತ್ತಿರ ಇರೋದ್ರಿಂದ ಅದೊಂದು ಹೆದರಿಕೆ ಇತ್ತು. ರಸ್ತೆ ಯಾವತ್ತು ಬರ್ತದೋ, ಎಲ್ಲಿ ದೇವಸ್ಥಾನದ ಹತ್ರ ಹೋಗ್ತದೋ ಅಥವಾ ಎಲ್ಲಿವರೆಗೆ ಹೋಗ್ತದೆ ಅಂತ. ಈಗ ಅದ ಸಮಸ್ಯೆಯನ್ನ ಗಣಪತಿಯೇ ನಿವಾರಿಸಿಕೊಂಡಿದ್ದಾನೆ. ಹಾಗಾಗಿ ಈಗ ಎಲ್ಲರಿಗೂ ಸಂತೃಪ್ತಿ ಇದೆ. ಮುಂದೆಲ್ಲ ಕಾರ್ಯಕ್ರಮಗಳನ್ನ ಮುಂದಿನೆಲ್ಲದನ್ನು ಹಮ್ಮಿಕೊಳ್ಬಹುದು ಅಂತ ಹೇಳಿ. ಇನ್ನು ಅಭಿವೃದ್ಧಿ ಕಾರ್ಯಗಳು ಬಹುಶಃ ಇನ್ನೊಂದ್ 2 ವರ್ಷಗಳಲ್ಲಿ ಪೂರ್ಣವಾಗಿ ಆಗ್ತವೆ ಅಂತ ನಾನು ಬಯಸ್ತೇನೆ. ಅದರ ನಂತರ ಎಲ್ಲಾ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾಗಿ ಅಂದ್ರೆ ಈ ಊರಿನವರು ಇಲ್ಲೇ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗುವಾಗ ಮದುವೆ ಆಗ್ಬೋದು, ಉಪನಯನಗಳು, ಈ ತರ ಕಾರ್ಯಕ್ರಮಗಳು ಸಣ್ಣ ಒಂದು 250-300 ಜನಕ್ಕೆ ಆಗುವಂಗೆ ಇಲ್ಲಿ ವಿಶೇಷವಾಗಿ ರಸ್ತೆಗೂ ಬಹಳ ಹತ್ತಿರವಾಗಿದೆ. ಈಗ ಬೇರೆ 100 ಬೆಡ್ಗಳ ಆಸ್ಪತ್ರೆ ಎದುರುಗಡೆ ಆಗ್ತಾ ಇದೆ. ಅದು ಕೂಡ ಒಂದು ಊರು ಬೆಳವಣಿಗೆಗೆ ಸಹಕಾರ. ಶೃಂಗೇರಿ ಪಟ್ಟಣದಿಂದ ಎಷ್ಟು 3 ಕಿಲೋಮೀಟರ್? 3.5 ಕಿಲೋಮೀಟರ್ ಆಗುತ್ತೆ. ಇವತ್ತು ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿ ಪೂಜೆ ಆಗ್ತಾ ಇದೆ.
ಇದು ಎಷ್ಟು ವರ್ಷದಿಂದ ನಡ್ಕೊಂಡ್ ಬರ್ತಾ ಇದೆ? ಇದು ಬಹುಶಃ ಹಾ. ಹರಿಹರಪುರ ಸ್ವಾಮೀಜಿಗಳೇನು ಕಟ್ಟಿಸಿದ್ರು, ಅದಾದ ನಂತರ ಸಂಕಷ್ಟಹಾರ ಚತುರ್ಥಿ ರಥ ಅಂತ ಮಾಡೋದಿಲ್ಲ, ಇಲ್ಲಿ ಪೂಜೆಯನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಯಾರು ಪೂಜೆ ಮಾಡ್ತಾರೋ ಅವ್ರ ಮನೆದು ಆ ತಿಂಗಳಲ್ಲಿ ವಿಶೇಷ ಸಂಕಷ್ಟಹಾರ ಚತುರ್ಥಿ ಪೂಜೆಯನ್ನ ಮಾಡ್ತಾರೆ. ಅವತ್ತೆಲ್ಲ ಸಂಜೆ ಈ ತರ ಜನ ಸೇರ್ಕೊಳ್ತಾರೆ. ಬಹಳ ಸಂತೋಷ ಸರ್, ಧನ್ಯವಾದಗಳು. ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ ಬಹಳ ಸಂತೋಷ. ಹಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಂಡಿದ್ದಕ್ಕೆ ಪ್ರಸನ್ನ ಮಹಾಗಣಪತಿ ತಮಗೂ ತಮ್ಮ ಟೀಮ್ನವರಿಗೂ ಶುಭವನ್ನ ಅನುಗ್ರಹಿಸಲಿ ಅಂತ ಮಹಾಗಣಪತಿಯಲ್ಲಿ ಕೊಡ್ಕೊಳ್ತಾರೆ. ಧನ್ಯವಾದ. ಆತ್ಮೀಯ ವೀಕ್ಷಕರೇ, ಈಗ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಜಯಲಕ್ಷ್ಮಿ ಅವರು. ನಮಸ್ಕಾರಮ್ಮ. ನಮಸ್ಕಾರ. ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಹೇಳೋದಾದ್ರೆ? ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಅಂದರೆ, ಈಗ ಹೊಸ ದೇವಸ್ಥಾನ ಆಗಿ ಸುಮಾರು ಒಂದು 6 ತಿಂಗಳು ಆಯ್ತೇನ. ತುಂಬ ಖುಷಿ ಆಗುತ್ತೆ ದೇವಸ್ಥಾನದಲ್ಲಿ. ಎಲ್ಲ ಭಕ್ತಾದಿಗಳೆಲ್ಲ ಬರ್ತಾರೆ, ಹೊರಗಡೆ ಇರೋರು, ಈಗ ಹೋಗೋರು ಬರೋರು ಎಲ್ಲ ಬರ್ತಾರೆ ದೇವಸ್ಥಾನಕ್ಕೆ. ನಾವು ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಬರ್ತೀವಿ. ತುಂಬ ಖುಷಿ ಆಗುತ್ತೆ ಇಲ್ಲಿ. ಆಮೇಲೆ ಪೂಜೆನೂ ಅಷ್ಟೇ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅವರವರು ಪೂಜೆಯಲ್ಲಿ ಅವರು ಚೆನ್ನಾಗೇ ಮಾಡ್ತಾರೆ. ಆಮೇಲೆ ಚೌತಿ, ಸಂಕಷ್ಟ ಚೌತಿ, ದೀಪೋತ್ಸವ, ಉಪಕರ್ಮ, ಗಣಪತಿ ಹೋಮ ಎಲ್ಲವೂ ಮಾಡ್ತಾರೆ. ಎಲ್ಲರೂ ಶ್ರದ್ಧೆಯಿಂದ ಚೆನ್ನಾಗಿ ಮಾಡ್ತಾರೆ. ಊರಿನವರೆಲ್ಲ ತುಂಬ ಸೇರ್ತಾರೆ, ಎಲ್ಲ ಒಗ್ಗಟ್ಟಿಂದ ಚೆನ್ನಾಗಿ ಮಾಡ್ತಾರೆ. ಅದೇ ಸಂತೋಷ ನಮಗೆ. ನಿಮ್ಮದು ಭಜನಾ ಮಂಡಳಿ ಅಂತ ಇದೆಯಾ? ಭಜನೆ ಮಂಡಳಿ ಉಂಟು, ಈ ದೇವಸ್ಥಾನದ ಇದೆ? ಉಂಟು. ಇಲ್ಲಿ ಪ್ರತಿ ವಾರನೂ ಮಾಡ್ತೀರಾ? ಹೌದು, ಶನಿವಾರ ಮಾಡ್ತೀವಿ. ಪ್ರತಿ ಶನಿವಾರ ಶನಿವಾರ ಮಾಡ್ತೀವಿ. ಬೇರೆ ಕಡೆನೂ ಭಜನಾ ಬೇರೆ ಕಡೆ ಕಾರ್ಯಕ್ರಮಗಳು ಉಂಟು, ಬೇರೆ ಕಡೆಗೂ ಹೋಗ್ತೀನಿ. ಹೌದು, ಮಠದಲ್ಲಿ ನಡೆಯೋ ಕಾರ್ಯಕ್ರಮ, ಬೇರೆ ಬೇರೆ ದೇವಸ್ಥಾನದಲ್ಲಿ ಹೌದು ಆಗುವಂತ ಕಾರ್ಯಕ್ರಮಗಳಿಗೆ ಹೋಗಿ ಭಜನೆಯನ್ನು ಹೌದು ಮಾಡ್ತೀವಿ. ಎಷ್ಟು ವರ್ಷ ಆಯ್ತು ನಿಮ್ ಭಜನಾ ಮಂಡಳಿ? ಭಜನೆ ನಮ್ದು ಇಲ್ಲಿ ಇಲ್ಲಿ ಈ ದೇವಸ್ಥಾನ ಶುರುವಾಗಿ 2 ತಿಂಗಳು ಆಯ್ತು. 2 ತಿಂಗಳು. ಲಲಿತಾ ಸಹಸ್ರನಾಮ ಪಾರಾಯಣ ಎಲ್ಲರೂ ಉಂಟು. ಮಾಡ್ತಾರೆ. ಸಂಕಷ್ಟ ಚತುರ್ಥಿ ದಿವಸ ಲಲಿತಾ ಸಹಸ್ರನಾಮ ಹೇಳ್ತೀನಿ. ಆಮೇಲೆ ಹೀಗೆ ವಾರ ಮೀಟಿಂಗ್ ಎಲ್ಲ ಇರುತ್ತೆ ಇಲ್ಲಿ. ಇದರದ್ದೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಭೆಗಳು ಇಲ್ಲೇ ಆಗುತ್ತೆ? ಹೌದು, ಇಲ್ಲ ಆಗುತ್ತೆ, ಮಾಡ್ತೀನಿ. ಹಾಗಾಗಿ ಖುಷಿ ಆಗುತ್ತೆ ದೇವಸ್ಥಾನದಲ್ಲಿ. ಏನೋ ಒಂಥರ ಮನಸ್ಸಿಗೆ ಏನೋ ಬೇಜಾರಾದಾಗ ಸಂತೋಷ ಆಗುತ್ತೆ. ಎಲ್ಲರೂ ಬರ್ತಾರಲ್ಲ, ಎಲ್ಲರೂ ಸೇರ್ತೀವಿ ವಾರದಲ್ಲಿ ಒಂದ್ ದಿವಸ. ಹಂಗಾಗಿ ತುಂಬಾ ಖುಷಿ ಆಗುತ್ತೆ ನಮ್ಗೆ. ಒಂದು ಸತ್ಸಂಗದ ವಾತಾವರಣ ಆಗುತ್ತೆ. ಹೌದು, ಬಹಳ ಸಂತೋಷ ಆಯ್ತು ನಿಮ್ ಜೊತೆ ಮಾತನಾಡಿದ್ದಕ್ಕೆ. ತುಂಬು ಹೃದಯದ ಧನ್ಯವಾದಗಳನ್ನ ನಮ್ಮೂರ ನ್ಯೂಸ್ನ ಪರವಾಗಿ ಸಲ್ಲಿಸ್ತೀನಿ. ಈಗ ನಮ್ ಜೊತೆ ಇದ್ದಾರೆ ಶ್ರೀಮತಿ ಲಲಿತಾಂಬ ಅವರು. ಅವರು ಈ ದೇವಸ್ಥಾನದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಶ್ರೀ ಶಾರದಾ ಗುರುಭ್ಯೋ ನಮಃ. ನಮ್ಮ ದೇವಸ್ಥಾನದಲ್ಲಿ ಸಂಕಷ್ಟ ಚೌತಿ ಮಾಡಕ್ಕೆ ಸುಮಾರು 25 ವರ್ಷ ಆಗಿದೆ. ಅಲ್ಲಿಂದನೂ ನಾವು ಸಹಸ್ರನಾಮ ಪಾರಾಯಣ ಡೈಲಿ ಮಾಡ್ತೀವಿ. ಅದಾದ್ಮೇಲೆ ಕಲ್ಯಾಣ ವೃಷ್ಟಿ ಟೈಮ್ ಇದ್ರೆ ಕಲ್ಯಾಣ ವೃಷ್ಟಿನೂ ಮಾಡ್ತೀವಿ. ಆಮೇಲೆ ಮತ್ತೆ ಎಲ್ಲರೂ ಒಗ್ಗಟ್ಟಿಂದ, ಹೆಂಗಸರು ಗಂಡಸರು ಎಲ್ಲರೂ ಒಗ್ಗಟ್ಟಿಂದ ಯಾವುದೊಂದು ಕೆಲಸನಾದ್ರೂ ನಾವು ಒಗ್ಗಟ್ಟಿಂದ ಮಾಡ್ತೀವಿ. ಈ ಊರಲ್ಲಿ ಮನಸ್ತಾಪ ಯಾರೂ ಮಾಡ್ಕೊಳಲ್ಲ. ಈಗ ಚೆನ್ನಾಗಿ ನಡೀತಿದೆ ಎಲ್ಲದೂ. ಮತ್ತೆ ಈಗ 2 ತಿಂಗಳಿಂದ ಭಜನೆಯನ್ನ ಮಠದಿಂದಾನೇ ಕಳಿಸಿದ್ದಾರೆ. ಅವರೇ ಬಂದು ಹೇಳ್ಕೊಟ್ಟು ಹೋಗ್ತಿದ್ದಾರೆ 2 ತಿಂಗಳಿಂದನೂ. ಶೃಂಗೇರಿ ಮಠದಿಂದ ಬಂದು ಹೇಳ್ಕೊಡ್ತಾರೆ. ಶೃಂಗೇರಿ ಮಠದಿಂದ ಬಂದು ಹೇಳ್ಕೊಡ್ತಿದ್ದಾರೆ. ಇನ್ನು ಎಲ್ಲದಕ್ಕೂ ಭಾಗವಹಿಸಬೇಕು, ನಾವಿನ್ನು ರಿಜಿಸ್ಟರ್ ಮಾಡ್ಬೇಕು. ಈಗ ಕಳೆದ ವರ್ಷ ಏನು ಸ್ತೋತ್ರ ತ್ರಿವೇಣಿ ಕಾರ್ಯಕ್ರಮ ಅದಕ್ಕೆ ಸೇರಿದ್ವಿ. ನೀವೆಲ್ಲರೂ ಸೇರಿ ಎಲ್ಲರೂ ಒಟ್ಟಾಗಿ ಹೋಗಿ ಮಾಡಿ ಬಂದ್ವಿ. ಮಾಡಿ ಸಮರ್ಪಣೆ ಮಾಡಿ ಬಂದಿದ್ದೀರಿ. ಸಮರ್ಪಣೆ ಮಾಡಿ ಗುರುಗಳ ಆಶೀರ್ವಾದ ಎಲ್ಲರಿಗೂ ಆಗಿ ಈಗ ಮತ್ತೆ ಪ್ರತಿ ವಾರವೂ ಸಹ ಪ್ರತಿ ವಾರನೂ ಪ್ರತಿ ಶನಿವಾರ 4:15 ಭಜನೆ ಉಂಟು. ಮತ್ತೆ ಸಂಕಷ್ಟಹಾರ ಚತುರ್ಥಿ ದಿವಸ ಹೇಗೂ ಟೈಮ್ ಇದ್ರೆ ಭಜನೆನೂ ಮಾಡ್ತೀವಿ. ಕಲ್ಯಾಣ ವೃಷ್ಟಿ ಹೇಳ್ತೀವಿ. ಮತ್ತೆ ದೀಪೋತ್ಸವದಲ್ಲೂ ಭಜನೆ ಇರುತ್ತೆ. ಭಜನೆ ಎಲ್ಲ ವಾರ್ಷಿಕ ಕಾರ್ಯಕ್ರಮದಲ್ಲೆಲ್ಲೂ ಸಹ ಭಜನೆ ಇರುತ್ತೆ. ಇನ್ನು ಹೆಚ್ಚಿಗೆ ಏನಾದ್ರು ಹೇಳೋದಾದ್ರೆ ನಿಮ್ಮ ಒಂದು ಕಾರಣಿಕ ಗಣಪತಿ ಏನ್ ಹೇಳ್ಕೊಂಡ್ರು ನಡೆಯುತ್ತೆ ಇಲ್ಲಿ. ಏನೇ ಸಮಸ್ಯೆ ಇದ್ರು, ಏನೋ ಒಂದು ಆಗ್ಬೇಕು, ಮಕ್ಕಳು ವಿದ್ಯಾಭ್ಯಾಸ, ಎಲ್ಲದೂ ಆ ತರದ್ ಏನೇ ಕೇಳ್ಕೊಂಡ್ರು ಏನೋ ಒಂದು ಮೋದಕ ಸೇವೆ, ಏನೋ ಒಂದು ಸೇವೆ ಮಾಡ್ತೀನಿ ಅಂತ ಹೇಳಿದ್ರೆ ಆಗುತ್ತೆ, ದೇವರ ಅನುಗ್ರಹ ಮಾಡ್ತಾನೆ ಅಂತ. ಅನುಗ್ರಹ ಮಾಡ್ತಾನೆ ಖಂಡಿತ. ಶ್ರೀಮತಿ ಸುಮಿತ್ರಾ ವಿಷ್ಣುಮೂರ್ತಿ ಅವರಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಈ ದೇವಸ್ಥಾನದ ಬಗ್ಗೆ ಕೇಳಿ ತಿಳ್ಕೊಳೋಣ. ನಮಸ್ಕಾರ. ನಮಸ್ಕಾರ. ಹೇಳಿ ದೇವಸ್ಥಾನ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದು ನಮ್ಮ ಹುಟ್ಟೂರು. ಇದು ನಮ್ಮ 60ನೇ ವರ್ಷದಲ್ಲಿ ನಾನು ಹುಟ್ಟಿದ್ದು. ಅವಾಗಿಂದ ನಮ್ಮ ಊರಿನ ಕ್ರಮ ಏನು, ನಮ್ದಿದೇನು, ನಮ್ಮ ತಂದೆ ಮನೆ, ನಮ್ಮ ಊರು, ಪ್ರತಿಯೊಂದು ನಾವು ಇಷ್ಟಪಟ್ಟು ಬೆಳ್ಕೊಂಡು ಬಂದಿದ್ದೀವಿ. ಈಗ ನಾವು ಅನಿರೀಕ್ಷಿತವಾಗಿ ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ನಮ್ಗೆ ಈ ದಿನದ ಸಂದರ್ಭ ನಮಗೆ ಒದಗಿ ಬಂದಿದೆ. ತುಂಬಾ ಸಂತೋಷವಾಗಿದೆ. ಹಾಗೆ ಬಹಳ ಕಾರಣಿಕವಾದ ಜಾಗ ಇದು. ತುಂಬಾನೇ ಇಷ್ಟಪಟ್ಟು ನಾವೆಲ್ಲ ನಮ್ಮೂರಿನ ಗಣೇಶ, ನಮ್ಮೂರಿನ ಗಣಪತಿ ಅಂತ ಬಂದಾಗೆಲ್ಲ ಬಂದು ನಮ್ಮ ಕೈಲಾಸ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಮಗ ಹೈಯರ್ ಸ್ಟಡಿ ಮಾಡ್ಬೇಕಾದ್ರೆ ನಾನು ಹೇಳ್ಕೊಂಡಿದ್ದೆ, ಒಳ್ಳೆ ಮಾರ್ಕ್ಸ್ ಬರಬೇಕು, ನಾನು ಇಲ್ಲಿ ಗಣಪತಿ ಹೋಮ ಮಾಡಿಸ್ತೀನಿ ಅಂತ ಹೇಳ್ಕೊಂಡಿದ್ದೆ.
ಹಾಗೆ ಬಂದು ನಾನು ಇಲ್ಲಿ ಗಣಪತಿ ಹೋಮ ಮಾಡಿಸಿ ಹೋದಾಗ ಅವನಿಗೆ ಒಳ್ಳೆ ಮಾರ್ಕ್ಸ್ ಬಂದು ಒಳ್ಳೆ ಜಾಬಲ್ಲಿ ಇದ್ದಾನೆ ಈಗ. ಯಾವತ್ತಿದ್ರೂ ನಾವು ಈ ಗಣೇಶನ್ ಮರೆಯಲ್ಲ. ನಮ್ಮನ್ನೆಲ್ಲ ಕಾಯೋ ಗ್ರಾಮ ದೇವರು ಅಂತ ಹೇಳಬೇಕು ನಾವು. ಊರಿನ ಸೌಹಾರ್ದತೆ ಇದರಿಂದ ನಮ್ಮ ಗಣಪತಿ ದೇವಸ್ಥಾನ ಈ ಮಟ್ಟಕ್ಕೆ ಇವತ್ತು ಬೆಳ್ಕೊಂಡು ಬಂದಿದೆ. ಊರಿನ ಜನರ ಸಹಕಾರ ತುಂಬಾ ಚೆನ್ನಾಗಿದೆ. ನಾವು ಬಂದಾಗೆಲ್ಲ ಬಂದು ಹೋಗ್ತೀವಿ. ನಮ್ಗೆ ಬಹಳ ಖುಷಿಯಾಗಿದೆ. ಒಳ್ಳೆ ಕಾರಣಿಕ ಜಾಗ, ಯಾರ ಹರಕೆ ಹೊತ್ತರು ಕೂಡ ನೆರವೇರಿಸ್ತಾನೆ ಗಣೇಶ. ಅದರಿಂದ ತುಂಬ ಹೃದಯದಿಂದ ನಾವು ಒಂದು ಪ್ರಾರ್ಥನೆ ಮಾಡ್ಕೊಳ್ಳದೆ ಇರೋ ದಿನನೇ ಇಲ್ಲ ನಾವು. ಅದರಿಂದ ಇಲ್ಲಿ ಊರಿನ ಗ್ರಾಮಗಳಿಗೆ, ಗ್ರಾಮದ ಜನರಿಗೆ, ನಮಗೂ ಎಲ್ಲ ಒಳ್ಳೇದ್ ಮಾಡ್ಲಿ ಅಂತ ಪ್ರಾರ್ಥನೆ. ಕಳೆದ ವರ್ಷ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪುನಃ ಪ್ರತಿಷ್ಠೆ ಹಾಗೂ ಕುಂಭಾಭಿಷೇಕವನ್ನ ನೆರವೇರಿಸಿದ್ರು ಅಂತ ಹೇಳಿದ್ರು. ಬನ್ನಿ ಆ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಗಣೇಶ್ ಪ್ರಸಾದ್ ಅವರು, ನನ್ನ ಆತ್ಮೀಯರು. ನಮಸ್ಕಾರ ಸರ್. ಕಾರ್ಯಕ್ರಮ ಹೇಳಿ, ಆ ಕಾರ್ಯಕ್ರಮ ಹೇಗಾಯ್ತು ಅದರ ಬಗ್ಗೆ. ಶ್ರೀ ಶಾರದಾ ಗುರುಭ್ಯೋ ನಮಃ. ಶ್ರೀ ಮಹಾಗಣಪತಿ ನಮಃ. ಸದ್ಭಕ್ತರೆ, ಶ್ರೀ ಮಹಾಗಣಪತಿ ದೇವಸ್ಥಾನ ಪುನಃ ಪ್ರತಿಷ್ಠಾ ಕುಂಭಾಭಿಷೇಕದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ತಿಳಿಸ್ತೇನೆ. ಹೀಗೆ ನಾವು ಹೋದ ವರ್ಷ ಡಿಸೆಂಬರಲ್ಲಿ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿದಾಗ ನಾವು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ವಿ. ಅದೇ ರೀತಿ ಮಠಕ್ಕೆ ಹೋಗಿ ಹೆಚ್ಚಿನ ಸಹಾಯಕ್ಕಾಗಿ ನಾವು ಮನವಿ ಸಲ್ಲಿಸಿದ್ವಿ. ಯೋಗ ಅನ್ನೋ ಹಾಗೆ ಕೇವಲ 2 ದಿವಸದಲ್ಲಿ ನಮ್ಮ ಶ್ರೀಮಠದಿಂದ ನಮಗೆ ಸೂಕ್ತವಾದ ಒಂದು ಅಗತ್ಯವಾದ ಒಂದು ಆರ್ಥಿಕ ಸಹಾಯ ಲಭಿಸಿತು. ಮತ್ತೆ ಊರಿನವರ ಸಂಪೂರ್ಣ ಸಹಕಾರದಿಂದ ಕೆಲಸ ತಕ್ಷಣ ಪ್ರಾರಂಭಿಸಿದ್ವಿ. ಆಮೇಲೆ ಈ ದೇವಸ್ಥಾನ ವಿನ್ಯಾಸ ಒಂದು ವಿಶೇಷವಾಗಿ ಉಡುಪಿಯ ಸೃಷ್ಟಿ ಇಂಜಿನಿಯರ್ಸ್ ಅವರು ಇದನ್ನ ಡಿಸೈನ್ ಮಾಡಿಕೊಟ್ರು. ಇದು ಊರಿನವರಿಗೆಲ್ಲರಿಗೂ ತುಂಬಾ ಇಷ್ಟವಾಯಿತು. ಕೇವಲ ಒಂದು 6 ತಿಂಗಳಲ್ಲೇ ಸಂಪೂರ್ಣ ದೇವಸ್ಥಾನ ನಿರ್ಮಾಣವಾಗಿ 6 ತಿಂಗಳೇ ರೆಡಿ ಆಗಿತ್ತು. ಅದೇ ನಾವು ಅಷ್ಟಮಂಗಲ ಪ್ರಶ್ನೆಯಲ್ಲಿ ನಮಗೆ ತಿಳಿಸಿದಂತೆ ಕೇವಲ 1 ವರ್ಷದಲ್ಲಿ ಆಗತ್ತೆ ಅಂತ ಹೇಳಿದ್ರು. 1 ವರ್ಷಕ್ಕೆ 12 ದಿವಸ ಬಾಕಿ ಇರುವಾಗಲೇ ಪುನಃ ಪ್ರತಿಷ್ಠೆಯಾಗಿ ಕುಂಭಾಭಿಷೇಕ ನೆರವೇರಿದ್ದು ಒಂದು ವಿಶೇಷ. ನಾವು ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಒಂದು ದೇವಸ್ಥಾನ ನಿರ್ಮಾಣ ಅಂತ ಹೇಳ್ತಾರಲ್ಲ, ಹಾಗೆ ಇದು ಆಗಿದೆ. ನಮ್ಮ ಮಹಾಗಣಪತಿಯ ಒಂದು ಶಕ್ತಿ ಅಂತ ಭಾವಿಸ್ತೇನೆ. ದೇವರ ಅನುಗ್ರಹ, ಹಾಗೆ ನಾವು ಮಾಡುವಂತಹ ಭಕ್ತಿಯುತವಾದಂತಹ ಪ್ರಾರ್ಥನೆ ಏನು ಬೇಕಾದರೂ ಮಾಡಿಸುತ್ತೆ ಅನ್ನೋದಕ್ಕೆ ಬಹುಶಃ ಈ ದೇವಸ್ಥಾನವೇ ಸಾಕ್ಷಿ. ಇನ್ನೂ ಹೆಚ್ಚಿಗೆ ಏನಾದರೂ ಹೇಳೋದಾದ್ರೆ? ಇಲ್ಲ, ಪ್ರತಿ ಹಂತದ ಕೆಲಸದಲ್ಲೂ ಊರಿನವರ ಸಂಪೂರ್ಣ ಸಹಕಾರ, ಕೆಲಸದಲ್ಲಿ ಯಾವುದೇ ರೀತಿ ತೊಂದರೆ ಆಗದಿರಂತೆ ಕೆಲಸ ಮುಗಿದಿದೆ. ಅದೊಂದು ವಿಶೇಷ. ಯಾರಿಗೂ ಯಾವುದೇ ರೀತಿ ಸಮಸ್ಯೆ ಆಗದಂತೆ ಕೆಲಸ ಮುಗಿದಿರೋದು ಒಂದು ವಿಶೇಷ. ಬಹಳ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿ. ಧನ್ಯವಾದಗಳು. ವೀಕ್ಷಕರೇ, ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಶಾರದಾ ಐತಾಳ್ ಅವರು, ಬೆಂಗಳೂರಿಂದ ಬಂದಿದ್ದಾರೆ. ನಮಸ್ಕಾರಮ್ಮ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ. ನಾವು ಇದೇ ಊರಲ್ಲಿ ಹುಟ್ಟಿ ಬೆಳೆದವರು. ನಮ್ಮ ತವ್ರ ಮನೆ ಇಲ್ಲೇ ಬೆಳೆದ ಸೋನಾಳಿ ಭಟ್ರ ಮಕ್ಕಳು ನಾವೆಲ್ಲ. ಹಾಗಾಗಿ ಈ ಅನುಗ್ರಹದಿಂದ ಎಲ್ಲರೂ ಕಾಲಕ್ಕೆ ಸರಿಯಾಗಿ ನಮ್ಮ ತಂದೆ ಎಲ್ಲರನ್ನೂ ಮದುವೆ ಮಾಡಿ ಎಲ್ಲರನ್ನೂ ಬೇರೆ ಬೇರೆ ಊರಿಗೆ ಕೊಟ್ಟಿದ್ದಾರೆ. ಮೊದಲಿಂದನೂ ನಾವು ಇಲ್ಲಿ ಹೋಗ್ತಾ, ಸಣ್ಣಕ್ಕಿತ್ತು ದೇವಸ್ಥಾನ, ಎಲ್ಲ ಇಲ್ಲಿ ಹೋಗ್ತಾ ಸ್ಕೂಲಿಗೆ ಹೋಗ್ತಾ ಕೈ ಮುಕ್ಕೊಂಡೇ ಹೋಗೋದು. ಅಲ್ಲಿ ಸ್ಕೂಲು, ಇಲ್ಲಿ ದೇವಸ್ಥಾನ, ಇಲ್ಲಿ ಮಕ್ಕಿ ಮನೆ ತಿಂಗ್ ನಡ್ಕೋತ ಎಲ್ಲ ನಮಸ್ಕಾರ ಮಾಡ್ಕೊಂಡೇ ಹೋಗೋರು ನಾವು. ಹಾಗಾಗಿ ಗಣಪತಿ ಅಂದರೆ ಮೊದಲಿಂದನೂ ನಮ್ಮ ತಂದೆಗೆ ಏನೇ ಆಗಲಿ, ಒಂದು ನಮ್ಮ ಅಣ್ಣ ನಮ್ಮ ತಮ್ಮಂದ್ರೆಲ್ಲ ಕ್ಲಾಸಲ್ಲಿ ಯಾರು ಪಾಸ್ ಆಯಿತು ಅಂದರೆ ಮೋದಕ ಮಾಡಿ ನೈವೇದ್ಯ ಮಾಡ್ಕೊಂಡು ಹೋಗುವಂಥದ್ದು ಒಂದು ಪದ್ಧತಿ ಇಲ್ಲಿ ಮೊದಲಿಂದನೂ. ಇಲ್ಲಿ ಶಿಂಗಪ್ಪಯ್ಯ ಅಂತಿದ್ರು, ಅವರೇ ಫಸ್ಟ್ ಪೂಜೆ ಮಾಡೋರು. ಅವರು ಮಂತಂದವರು ಎಲ್ಲ ಪೂಜೆ ಮಾಡ್ತಿದ್ರು. ಆಮೇಲೆ ಈಗೆಲ್ಲ ಊರಿನವರೆಲ್ಲ ತಿಂಗಳ ಇವರೆಲ್ಲ ಒಂದು ಪೂಜೆ ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿ. ಕಾರ್ತಿಕ್ ಮಾಸದಲ್ಲಂತೂ ಒಬ್ಬೊಬ್ಬರ ಮನೇದು ಒಂದೊಂದು ದಿವಸ ದೀಪೋತ್ಸವ ಮಾಡ್ತಾರೆ. ಎಲ್ಲರೂ ಒಟ್ಟು ಮಾಡಲ್ಲ, ಎಲ್ಲರೂ ಮನೆಯವರು ಒಬ್ಬೊಬ್ರು ಒಂದೊಂದು ದಿವಸ ಮಾಡ್ತಾರೆ. ನಾವು ವೈಯಕ್ತಿಕವಾಗಿ ಮಾಡ್ತೀವಿ, ವೈಯಕ್ತಿಕವಾಗಿ ಮಾಡ್ತಾರೆ. ಎಲ್ಲರೂ ಸೇರಲ್ಲ, ಒಬ್ಬೊಬ್ಬರ ಮನೇದು ಒಂದ್ ದಿವಸ ಅವ್ರವ್ರಿಗೆ ಅನುಕೂಲ ಆದ ದಿವಸ ಅವ್ರವ್ರಿಗೆ ಏನೇನ್ ಬೇಕೋ ಮಾಡ್ಕೊಂಡು ದೇವರು ಮಂಗಳಾರತಿ, ಪೂಜೆ ಮಂಗಳಾರತಿ ಎಲ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗೆಲ್ಲ ಒಗ್ಗಟ್ಟಿನಲ್ಲಿದ್ದಾರೆ. ಸಣ್ಣ ದೇವಸ್ಥಾನ ಇಷ್ಟು ದೊಡ್ಡ ಆಯ್ತಲ್ಲ ಅಂತ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಹಂಗಾಗಿ ಅವ್ರು ಕೇಳಿದಾಗ ಎಲ್ಲರೂ ನಮ್ಮ ಕೈಲಾಯ್ದು ಧನ ಸಹಾಯ ಎಲ್ಲರೂ ಮಾಡಿದ್ದೀವಿ ಬೆಂಗಳೂರಿನಲ್ಲಿ. ನಾವೆಲ್ಲರೂ ಸಾಧಾರಣ ಅಕ್ಕ ತಂಗಿಯರೆಲ್ಲ ಬೆಂಗಳೂರಲ್ಲಿ ಇದ್ವಿ. ಬಂದಾಗ ಇಲ್ಲೇನೋ ಒಂದು ಕಾರ್ಯಕ್ರಮ ಆಗ್ತಿರುತ್ತೆ. ನಮ್ಮ ತಮ್ಮ ಅಂತೂ ನಾವು ಬಂದಾಗಲೇ ದೀಪ ಇಟ್ಕೊಂಡಿರ್ತಾನೆ. ಹಂಗಾಗಿ ಎಲ್ಲರೂ ನಾವು ಮೊದ್ಲಿಂದನೂ ಇಲ್ಲಿಗೆ ನಡ್ಕೊಂಡು ಇದು ಮಾಡ್ಕೊಂಡ್ ಬರ್ತೀವಿ. ಹಾಗಾಗಿ ಗಣಪತಿ ತುಂಬಾ ಕಾರಣಿಕ ಗಣಪತಿ. ಮೊದ್ಲು ಹಿಂದಿನ ಗುರುಗಳು ಬಂದಿದ್ರು ಹರಿಹರಪುರದ. ಆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ರಿ? ಹಿಂದಿನ ಗುರುಗಳು ಮಾಡಿದ್ರು, ಬಂದಿದ್ರು. ಅವಾಗಿನೂ ನಾವೆಲ್ಲ ಚಿಕ್ಕವರು. ಈಗ ಇದಕ್ಕೆಲ್ಲ ಬಂದು ಹೋಗಿದ್ವಿ. ಮೊನ್ನೆ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಕಾರ್ಯಕ್ರಮಕ್ಕೆ ಬಂದಿದ್ರಿ? ಇಲ್ಲ, ಅವಾಗ ಬರೋಕ್ಕಾಗಲಿಲ್ಲ. ಆಮೇಲೆ ಬಂದು ದೇವ್ರ ದರ್ಶನ ಮಾಡಿದ್ರಿ ಅಷ್ಟೇ. ಹಾಗಾಗಿ ಮೊದ್ಲಿಂದನೂ ನಾವು ಇದು ಮಾಡ್ಕೊಂಡು ಹೋಗ್ತಿದ್ವಿ. ಬೆಳಂದೂರ್ಲಿ ಇಂಥ ಗಣಪತಿ ದೇವಸ್ಥಾನ ಇದೆಯಲ್ಲ, ನಾವು ಭಾಳ ಖುಷಿ ಆಗ್ಬಿಟ್ಟಿದ್ವಿ. ಹಿಂಗೂ ಎಲ್ಲರಿಗೂ ಆ ದೇವರ ಅನುಗ್ರಹದಿಂದ ನಮ್ಮ ಬೆಳಂದೂರು ಗ್ರಾಮ ತುಂಬ ಚೆನ್ನಾಗಿರಲಿ. ಎಲ್ಲ ನಮ್ಮ
ಇಲ್ಲಿ ಎಲ್ಲಿ ಎಷ್ಟು ಜನ ಹೊರ ದೇಶದಲ್ಲಿದ್ದಾರೆ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಖಂಡಿತ. ಸರ್ವೇ ಜನ ಸುಖಿನೋ ಭವಂತು ಅಂತ ಏನ್ ಹೇಳ್ತಾರೆ. ಈ ದೇವರನ್ನ ಗಣಪತಿಯನ್ನ ನಂಬಿದಂತಹ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದನ್ನೇ ಮಾಡಲಿ ಎನ್ನುವಂತಹ ಶುಭಾಶಯವನ್ನ ತಿಳಿಸಿದ್ದೀರಿ. ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಕಮಲಾ ಸುಬ್ರಹ್ಮಣ್ಯ ಅವರು. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಈ ದೇವಸ್ಥಾನದ ಬಗ್ಗೆ, ಇದರ ಮಹಿಮೆಯ ಬಗ್ಗೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ನಾವು ಹುಟ್ಟಿ ಬೆಳೆದಿರೋದೇ ಇಲ್ಲಿ. ನಮ್ಮ ತಂದೆಗೆ 9 ಜನ ಮಕ್ಕಳು. ನಾವು ಸ್ಕೂಲಿಗೆ ಹೋಗಿದ್ದೆಲ್ಲ ಇಲ್ಲೇ. ಏನೇ ಆದ್ರೂ ಅವ್ರು ಇಲ್ಲೇ ಕರ್ಕೊಂಡ್ಬಂದು ಪೂಜೆ ಮಾಡಿದ್ದೆ. ನಾವು ಹುಟ್ಟಿ ಬೆಳೆದ್ ಫಸ್ಟ್ ನೋಡಿದ್ದೆ ದೇವಸ್ಥಾನ. ಇಲ್ಲಿ ಒಂದು ಬ್ರಹ್ಮ ದೇವಸ್ಥಾನ ಇದೆ, ತುಂಬಾ ನೋಡಿದ್ದೆ. ನಮ್ಮನ್ನೆಲ್ಲ ಹೊರಗಡೆ ಎಲ್ಲ ಬೇಗ ಮದುವೆ ಮಾಡ್ಕೊಟ್ರು. ಆದ್ರೂ ನಾವ್ ಎಲ್ಲಿ ಹೋದ್ರು ಈ ಗಣೇಶನ್ ಮಾತ್ರ ನಾವು ಕೈ ಬಿಟ್ಟಿಲ್ಲ, ನಾವು ಬಿಟ್ಟಿಲ್ಲ. ಈಗ ನಮ್ಮ ಮಕ್ಳೆಲ್ಲ ಮೊಮ್ಮಕ್ಳು ಹೊರದೇಶದಲ್ಲಿ ಇದ್ದಾರೆ. ಅವರಿಗೂ ಎಲ್ಲ ಹೇಳಿ ಕಾಂಟೆಂಟ್ ಒಪ್ಸೋದು ಇದೆಲ್ಲ ಮಾಡ್ತೀವಿ. ಏನ್ ಶುಭ ಕಾರ್ಯ ಆದ್ರೂ ಇಲ್ಲಿ ಬಂದು ಹೇಳ್ಕೊಂಡು ಹೋಗ್ತೀವಿ. ಆಮೇಲೆ ನನ್ನ ತಮ್ಮನೂ ಅಷ್ಟೇ, ವರ್ಷಕ್ಕೊಂದ್ಸರಿ ದೀಪ ಮಾಡ್ತಾನೆ. ಅವಾಗ ನಾವು ಬಂದಾಗಲೇ ಅವ್ನು ಮಾಡ್ತಾನೆ. ನಾವೆಲ್ಲ ಸೇರ್ ಮಾಡೋಣ ಅಂತ. ಅದೇ ನಮ್ಮೂರಿನ ಗಣೇಶನ್ ನಾವು ಯಾವತ್ತೂ ಮರೆಯಲ್ಲ. ಅವನು ನಮ್ಮನ್ನ ಕೈ ಬಿಡಲ್ಲ. ಅದು ತುಂಬಾ ಖುಷಿ ಆಗತ್ತೆ. ಎಲ್ಲಿ ಏನೇ ಕಷ್ಟ ಬಂದ್ರು ಫಸ್ಟ್ ಈ ಗಣೇಶಂಗೆ ನಾವು ದುಡ್ಡು ತೆಗಿಯೋದು, ಇಲ್ಲಿಗೆ ಹೋಗ್ತೀವಿ. ಮೊನ್ನೆ ಇದೆಲ್ಲ ಆಯ್ತು, ನಾವು ಬರಕ್ ಆಗ್ಲಿಲ್ಲ. ಆದ್ರೆ ಇವನ ಹತ್ರ ಹೇಳಿ ಸೇವೆಗೆಲ್ಲ ಅನುಕೂಲ ಮಾಡಿದ್ವಿ. ಏನೋ ನಮ್ ಕೈಲ ಅಂದ್ರೆ ತೃಣಕ್ ಸಮಾನ ಅಂತ ಹೇಳಿದ್ರೆ ನಾವು ಏನು ಸೇವೆ ಮಾಡಿದೀವಿ. ಪ್ರತಿ ವರ್ಷನೂ ಬಂದಾಗ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ಗಣೇಶನ್ ನಾವು ಯಾವತ್ತೂ ನಂಬದೇ ಇರೋದೇ ಇಲ್ಲ. ಇವನೇ ನಮ್ಮನ್ನ ನಡೆಸ್ಕೊಂಡು ಹೋಗೋದು. ನಾವು ಹುಟ್ಟಿ ಬೆಳೆದು ಎಲ್ಲ ನೋಡಿದ್ದು ಇಲ್ಲೇ. ಏನಾದ್ರೂ ನಾವು ಫಸ್ಟ್ ಬೆಳೆದರ್ ಗಣೇಶ. ಫಸ್ಟ್ ನಾವು ಬರೋದೇ ಬೆಳೆದರ್ ಗಣೇಶ. ನಾವು ಬೆಂಗಳೂರಲ್ಲೆಲ್ಲ ತುಂಬಾ ಇದು ಮಾಡ್ಕೊಂತೀವಿ, ಇರ್ತೀವಿ. ಆಮೇಲೆ ಗುರುಗಳು ಬಂದಾಗೆಲ್ಲ ಇಲ್ಲಿ ಬಂದಿದ್ವಿ. ನಮ್ದು ಪೇಟೆ ಮನೇಲಿ ಮನೆ ಇದೆ ಇವ್ರದ್ದು, ಅಲ್ಲಿಗೂ ಎಲ್ಲ ಬಂದಿದ್ವಿ. ತುಂಬಾ ಖುಷಿ ಆಗತ್ತೆ. ಹಾಗಾಗಿ ನಾವು ಇದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಅವನ ಆಶೀರ್ವಾದ ನಮ್ಗೆ ಯಾವಾಗ್ಲೂ ಬೇಕು. ನಮ್ಗಳ ಕುಟುಂಬ ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಹಾಗಾಗಿ 2 ಮಾತಿಂದ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ಹೇ ಗಣಪತಿ, ನೀನೇ ನನಗೆ ತಂದೆ, ತಾಯಿ, ಬಂಧು ಬಳಗ ಎಲ್ಲ ಅಂತ ಹೇಳಿ ಅವನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿಯೂ ನಮಗೆ ಅನುಗ್ರಹವನ್ನ ಮಾಡ್ತಾನೆ. ನಂಬಿದ ದೇವರು ಎಂದಿಗೂ ಕೈ ಬಿಡುವುದಿಲ್ಲ ಎನ್ನುವಂತಹ ಒಂದು ಸುಂದರವಾದ ಮಾತನ್ನ ಹೇಳಿದ್ರಿ. ನಿಮಗೂ ಸಹ ಅನಂತಾನಂತ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೇವೆ. ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಶ್ರೀಮತಿ BS ಗಾಯತ್ರಿ ಅವರಿದ್ದಾರೆ. ಬೆಂಗಳೂರಿಂದ ಬಂದಿದ್ದಾರೆ. ಬನ್ನಿ, ಅವರೇನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ. ನಮಸ್ಕಾರ. ಹೇಳಿ. ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಆ ಗಣಪತಿನ ಪಾದದಲ್ಲಿ ನಮ್ಮ ಭಕ್ತಿಯನ್ನು ಸಮರ್ಪಿಸಿ ನಾನು 2 ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ಈ ಊರು ನಮ್ಮ ತವ್ರ ಮನೆ. ನಮ್ಗೆ ಯಾವತ್ತೂ ಇದನ್ನ ಮರೆಯಕ್ಕೆ ಆಗಲ್ಲ. ಬಾಲ್ಯದಿಂದಲೂ ಈ ಗಣೇಶನ ನಾವು ಮೊದಲಿಂದನೂ ಪೂಜಿಸ್ಕೊಂಡು ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ದಿದ್ದು ನೆನಪೇ ನಮ್ಗೆ ಇನ್ನೂ ಕಾಣಿಸ್ತಿದೆ. ಮತ್ತೆ ತುಂಬಾ ಶಕ್ತಿ ಇದೆ ಗಣೇಶನಲ್ಲಿ. ನಾನು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದಾಗ ಏನಾದ್ರು ಸಹಾಯ ಮಾಡ್ಬೋದು ಅಂತ ಮನ್ಸಲ್ಲಿ ಅನ್ಕೊಂಡು ಮಾಡಿದ್ದೆ. ಆಮೇಲೆ ನನ್ಗೆ ಯಾರೋ ಸಾಲ ಕೊಡೋದು ನನ್ಗೆ ಅವ್ರು ಕೊಡಲ್ಲ ಅಂತಾನೆ ಅನ್ಕೊಂಡಿದ್ದೆ. ಇಲ್ಲಿಂದ ಹೋದ್ಮೇಲೆ ನನ್ನ ಅಕೌಂಟಿಗೆ ಹಾಕ್ಬಿಟ್ಟಿದ್ರು. ಅದು ತುಂಬಾ ಖುಷಿ ಆಯ್ತು. ನಾನು ಅವ್ರು ಕೊಡಲ್ಲ ನನಗೆ ಅಂತ ಅನ್ಕೊಂಡಿದ್ದೆ. ದೇವರಿಗೆ ನಾವು ಸಮರ್ಪಣೆ ಮಾಡಿದ್ದಕ್ಕೆ ಅವ್ರು ನನಗೆ ವಾಪಸ್ ಕೊಟ್ರು ಅಂತ ತುಂಬಾನೇ ಖುಷಿ ಆಯ್ತು. ದೇವ್ರು ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ. ಗಣೇಶನ್ ಮಾತ್ರ ನಿಜವಾಗ್ಲೂ ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅವ್ನು ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ನಾವು ನಂಬಿದೀವಿ. ಇದು ನಮ್ಮ ತವ್ರ ಮನೆ ಆಗಿದ್ದೀಗ ನಮ್ಗೆ ಇನ್ನೂ ಅವನ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಖಂಡಿತವಾಗಿಯೂ ಸಹ ನಮೇ ಭಕ್ತ ಪ್ರಣಶ್ಯತಿ ಅಂತ ಕೃಷ್ಣ ನಮಗೆಲ್ಲರಿಗೂ ಸಹ ಮಾತನ್ನ ಕೊಟ್ಟಿದ್ದಾನೆ. ನಂಬಿದವರನ್ನ ಯಾವುದೇ ಕಾರಣಕ್ಕೂ ನಾಶ ಆಗ್ಲಿಕ್ಕೆ ಬಿಡೋದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಬಂದು ಅನುಗ್ರಹವನ್ನ ಮಾಡೇ ಮಾಡ್ತಾರೆ. ಆ ಭಕ್ತರನ್ನ ರಕ್ಷಣೆ ಮಾಡೇ ಮಾಡ್ತಾರೆ ಅನ್ನುವುದಕ್ಕೆ ಇವರು ಹೇಳಿದಂತಹ ಮಾತೆ ಸಾಕ್ಷಿಯಾಗಿದೆ. ಯಾಕೆಂದ್ರೆ ಸಮಸ್ಯೆಗಳು ಯಾವುದೇ ರೀತಿಯಾಗಿ ಇರಬಹುದು, ಆದರೆ ದೇವರಲ್ಲಿರುವಂತಹ ದೃಢವಾದ ಭಕ್ತಿ, ರಕ್ಷತೇತಿ ವಿಶ್ವಾಸ ಎನ್ನುವಂತಹ ಆ ಮಾತು ಆ ನಮ್ಮ ನಂಬಿಕೆಯನ್ನ ಖಂಡಿತವಾಗಿಯೂ ಸಹ ಕಾಪಾಡುತ್ತೆ. ನಮ್ಮೆಲ್ಲರಿಗೂ ಸಹ ಆ ಭಗವಂತನ ಅನುಗ್ರಹ ಆಗುತ್ತೆ ಎನ್ನುವಂತಹ ಮಾತನ್ನ ಬಹಳ ಸುಂದರವಾಗಿ ಹೇಳಿದ್ರಿ. ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೇನೆ. ನಮಸ್ಕಾರ. ನನ್ನ ಆತ್ಮೀಯರಾದಂತಹ ಪ್ರಕಾಶ್ ಭಟ್ರು ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಹೇಳಿ ಭಟ್ರೆ, ಈ ದೇವಸ್ಥಾನದ ಬಗ್ಗೆ ವಿಶೇಷವಾದ. ಬಹಳ ಪುರಾತನ ಕಾಲ ಹಿಂದಿಂದ ಬಂದ ದೇವಸ್ಥಾನ ಇದು. ಈ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಇದು ಎಲ್ಲರಿಗೂ ಒಳ್ಳೆ ರೀತಿಯಾದಂತಹ ಒಂದು ಅನುಗ್ರಹ ಗಣಪತಿ ಮಾಡ್ತಿದ್ದಾನೆ. ಎಲ್ಲ ತುಂಬಾ ಒಳ್ಳೇದಾಗ್ತಾ ಇಲ್ಲ. ನೀವು ಮೊದ್ಲಿಂದನೂ ನಂಬ್ಕೊಂಡು ಬಂದಿದ್ದೀರಾ? ಇದು ನಮ್ಮ ಪೂರ್ವಿಕರು, ನಮ್ಮ ಮಂತದಿಂದ, ನಮ್ಮ ಅಜ್ಜ ಮತ್ತದಿಂದ ನಡ್ಕೊಂಡ್ ಬಂದಂತಹ ದೇವಸ್ಥಾನ ಇದು. ಎಲ್ಲರಿಗೂ ತುಂಬಾ ಒಳ್ಳೆಯ ಒಂದು
ಆಶೀರ್ವಾದ ಕೊಡ್ತೀವಿ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ. ಅಂದ್ರೆ ನೀವು ನಿಮ್ಮ ಮನೆ ತರದವ್ರು ಪೂಜೆ ಮಾಡಿದಾರ ಅಥವಾ ಇಲ್ಲಿ ಇಲ್ಲಿ ನಮ್ಮ ಕುಟುಂಬದವರೇ ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ. ಹಿಂದಿನ ಕಾಲದಲ್ವಾ ಈಗ ಎಲ್ಲರೂ ಮನೆಯವ್ರು ಸೇರಿ ಒಂದೊಂದು 2 ತಿಂಗಳು ಒಬ್ಬರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ. ತರ ಹಿಡ್ಕೊಂಡು ಬರ್ತಾ ಇದೆ ಪೂಜೆ. ಖಂಡಿತ ಬಹಳ ಸಂತೋಷ ಆಯ್ತು. ಈಗ ನನ್ನ ಜೊತೆ ಇದ್ದಾರೆ ಶ್ರೀಯುತ ಬಾಲಸುಬ್ರಹ್ಮಣ್ಯ ಅವರು. ನಮಸ್ಕಾರ. ನಮಸ್ಕಾರ. ಹೇಳಿ ಈ ದೇವಸ್ಥಾನದ ಬಗ್ಗೆ. ಇಲ್ಲಿ ಈ ದೇವಸ್ಥಾನ ಬಹಳ ಹಿಂದಿಂದಲೂ ಸಹ ಇದೇ ಜಾಗದಲ್ಲಿ ಇತ್ತು. ಬಹಳ ದೇವಸ್ಥಾನ ರಸ್ತೆಗೆ ಅಡಚೆ ಇತ್ತು. ಅದನ್ನ ಈ ವರ್ಷ ದಿವಸ ಹಿಂದಕ್ಕೆ ಹಾಕಬೇಕು ಅನ್ನುವಂಥ ಒಂದು ತೀರ್ಮಾನ ಮಾಡಿದಾಗ ಜ್ಯೋತಿಷ್ಯರ ಮುಖಾಂತರವಾಗಿ ತೀರ್ಮಾನ ಆಗಿರ್ತಂಥದ್ದಕ್ಕೆ ಶೃಂಗೇರಿ ಜಗದ್ಗುರುಗಳ ಪೂರ್ಣಾನುಗ್ರಹದಿಂದ ಬೆಳಂದೂರು ಗ್ರಾಮಸ್ಥರ ಸಂಪೂರ್ಣ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಅಲ್ಲಿಂದಲೂ ಸಹ ಮುಂಚೆಯೂ ಸಹ ಇಲ್ಲಿ ದೀಪೋತ್ಸವಗಳು ಹಾಗೂ ಇನ್ನಿತರೆ ಕಾರ್ಯಕ್ರಮಗಳು, ಸಂಕಷ್ಟ ಚೌತಿ ಇಂಥ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದ್ದು ಇವತ್ತಿಗೂ ಸಹ ಅದರಲ್ಲಿ ಎಲ್ಲರೂ ಸಹ ಊರಿನವರು ಭಾಗವಹಿಸಿ ಕೃತಕೃತರಾಗ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗ್ತಿದೆ ಅಂತ ಹೇಳುವುದಕ್ಕೆ ನಾನು ಸಂಪೂರ್ಣ ಸಂತೋಷ ಪಡ್ತೀನಿ. ನಾನು ಸಹ ಈ ದೇವಸ್ಥಾನದಲ್ಲಿ ಒಬ್ಬ ಅರ್ಚಕನಾಗಿ ಸುಮಾರು ಒಂದು 20 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 20 ವರ್ಷದಿಂದ ಗಣಪತಿಯ ಅರ್ಚಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಎಲ್ಲರೂ ಸಹ ಭಕ್ತಿ ಶ್ರದ್ಧೆಯಿಂದ ಈ ದೇವಸ್ಥಾನದಲ್ಲಿ ಮಾಡ್ತಾರೆ, ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗೂ ಗಣಪತಿ ಹಬ್ಬದ ದಿವಸ ಸಾಧಾರಣ ಒಂದು 150ರಿಂದ 200 ಜನ ಸೇರಿ ಇಲ್ಲಿ ಗಣಪತಿ ಹಬ್ಬವನ್ನು ಆಚರಿಸುವಂತಹದ್ದು ಒಂದು ವಿಶೇಷ. ಧನ್ಯವಾದಗಳು. ಹೇಳಿ ಈ ದೇವಸ್ಥಾನದ ಬಗ್ಗೆ. ನಾವು ಈ ದೇವಸ್ಥಾನಕ್ಕೆ ಡೈಲಿ ಬರ್ತೀವಿ. ದಿನ ವಾಕ್ ಬರೋರಂತ ಈಗ ಒಂದು 5-6 ವರ್ಷದಿಂದ ಡೈಲಿ ಬಂದು ಹೋಗ್ತೀವಿ. ಪ್ರತಿ ಸಂಕಷ್ಟಿಲೂ ನಾವು ಬರ್ತಾ ಇದ್ದೀವಿ ಇಲ್ಲಿಗೆ. ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತೆ. ಆಮೇಲೆ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಒಳ್ಳೆ ರೀತಿ ಪೂಜೆ ನಡೆಸ್ಕೊಂಡು ಹೋಗ್ತಾರೆ. ಹಾಗಾಗಿ ನಮ್ಗೆ ಇಲ್ಲಿ ಬರಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ದೇವರನ್ನು ತುಂಬಾ ನಂಬಿದೀವಿ ನಾವು. ಸಂತೋಷ. ಧನ್ಯವಾದಗಳು. ಕಾಶಿ ವಿಜಯ ಬಂದ
ಲೇಸಾಗಿ ಜನರ ಸಲಹುವ ಸಾಗಿ ನೆಲೆಯಾದಿ ಲೇಸಾಗಿ ಜನರ ಸಲಹುವ ಸಾಗಿ ನೆಲೆಯಾದಿ ಕೇಶವದಾಸ ಕಡೆ ಅಮ್ಮಯ್ಯ ನಮ್ಮಮ್ಮ ಶಾರದಿ ಉಮಾ ಮಹೇಶ್ವರಿ ನಮ್ಮವು ನನವೈರಿ ಸುತನಾದ ಸುಂದಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದಿ ಮಹೇಶ್ವರಿ ನಿಮ್ಮೊಳಗಿದ ನಾರಮ್ಮ ನಿಮ್ಮೊಳಗಿದ ನಾರಮ್ಮ ನಿಮ್ಮೊಳಗಿದ ಆತ್ಮೀಯ ವೀಕ್ಷಕರೇ, ಈಗ ನನ್ನ ಜೊತೆ ಇದ್ದಾರೆ ಶ್ರೀಯುತ ಶಿವಶಂಕರ್ ಭಟ್ ಅವರು, ಈ ದೇವಸ್ಥಾನದ ಅರ್ಚಕರು. ಇಲ್ಲಿ ನಡೆಯುವಂತಹ ಪೂಜೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಚತುರ್ಮುಖ ಮಹಾಕಾಯ ಕೋಟಿಸೂರ್ಯಸಮಪ್ರಭ ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಪುರಾಸುರಶಿರೋರತ್ನ ಮರೀಚಿಕಟಿತಾಂಗ್ರಯೇ ವಿಘ್ನಾಂಧಕಾರವೇ ವಿಘ್ನೇಶಾಯ ನಮೋ ನಮಃ. ನಮ್ಮದು ಬೆಳಗಿನ ಜಾವ 7:15 ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜೆ ನಡೀತದೆ. ಭಕ್ತಾದಿಗಳು, ಗ್ರಾಮಸ್ಥರು, ಹಲವಾರು ಜನರು ಬಂದು ಇಲ್ಲಿ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಮಹಾಗಣಪತಿಯು ಆಯುಷ್ಯು ಆರೋಗ್ಯವನ್ನು ಕೊಡಲಿ ಎಂದು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ. ಮಹಾಗಣಪತಿ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನೀವು ಸಹ ಈ ಬೆಳಂದೂರಿನಲ್ಲಿರುವಂತಹ ಮಹಾಗಣಪತಿ ದೇವಸ್ಥಾನಕ್ಕೆ ಬನ್ನಿ. ನಿಮ್ಮ ಕೋರಿಕೆಗಳನ್ನು ದೇವರಲ್ಲಿ ಸಲ್ಲಿಸಿ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರುವಂತಾಗಲಿ ಎನ್ನುವಂತಹ ಆಶಯದೊಂದಿಗೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದ.